ಸರ್ ನಮಸ್ತೆ. ನಮಸ್ತೆ. ಸರ್ ನಾನು ಇಲ್ಲಿ ನಿಮ್ಗೆ ಕರೆಸಿರೋ ಉದ್ದೇಶ ಏನಂದರೆ, ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ನಾನು ಒಂದು ಪೋಸ್ಟ್ ನೋಡಿದೆ, ಲಿಂಕ್ಗಳೆಲ್ಲ ಬ್ಲಾಕ್ ಆಗಿದೆ ಅಂತ. ಸೊ ಇದು ಏನು ಅಂತ ಎಕ್ಸಾಕ್ಟ್ ಕ್ಲಾರಿಟಿ ಇರಲಿಲ್ಲ, ಹಾಗಾಗಿ ನಿಮ್ಮನ್ನೇ ಕೇಳೋಣ ಅಂತ. ನೈಸ್. SSTVಯ ವೀಕ್ಷಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ, ಎಲ್ಲ ಕರ್ನಾಟಕದವರಿಗೆ ನಮಸ್ತೆ. ಮೊನ್ನೆ ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕಿದ್ದೆ, ಅಂದರೆ ರೆಗ್ಯುಲರ್ ಆಗಿ ಹಾಕ್ತಾ ಇರಲಿಲ್ಲ. ಇವಾಗ ನಮ್ಮ ಸಿನಿಮಾ ಬಂದ ಮೇಲೆ ಒಂದಷ್ಟು ಮಾತಾಡಬೇಕು ಇದರ ಬಗ್ಗೆ. ತುಂಬ ಹೊಸ ವಿಷಯಗಳು ನಮಗೆ ಗೊತ್ತಾಯಿತು. ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಪೈರಸಿ ಆಗೋದಿರ್ಬೋದು, ಪ್ರಮೋಷನ್ಸ್ ಇರ್ಬೋದು. ಇದು ಪ್ರಾಕ್ಟಿಕಲಿ ನಮಗೆ ಒಂದಷ್ಟು ಅನುಭವ ಆಯಿತು. ಹಾಗೆ ಕೆಲವು ವಿಷಯ ತುಂಬ ಸೀರಿಯಸ್ ಇರುವ ವಿಷಯನೂ ನಮಗೆ ಗೊತ್ತಾಯಿತು. ಅದರಲ್ಲಿ ಫಸ್ಟ್ ಒನ್ ಅಂತ ಹೇಳಿದರೆ ಪೈರಸಿ. ಸಿನಿಮಾ ಶುಕ್ರವಾರ ರಿಲೀಸ್ ಆಗುತ್ತೆ, ಶುಕ್ರವಾರ ಸಂಜೆ ಕಾಪಿ ಬರುತ್ತೆ, ಆ್ಯಂಡ್ ಶನಿವಾರ ಅಂತೂ ಒಂದಷ್ಟು ವ್ಯೂಸ್ ಆಗಿರುತ್ತೆ ಅದರಲ್ಲೆಲ್ಲ. ಆ್ಯಂಡ್ 3-4 ವೆಬ್ ಪೋರ್ಟಲ್ಗಳಲ್ಲಿ ಹೇಗೆ ಅಂತೇಳಿ ಹೇಳಿದರೆ, OTT ಥರ, OTTಯಲ್ಲಿ ಒಂದು ಅಫಿಷಿಯಲ್ OTT ಹೇಗಿರುತ್ತೆ ಪ್ಲ್ಯಾಟ್ಫಾರ್ಮ್, ಅದರ ವೆಬ್ಸೈಟ್ಗಳು ನೋಡಿದರೆ ಅದು ಪ್ರಾಪರ್ OTT ಥರ. ಅದರಲ್ಲಿ ಕನ್ನಡ, ಮಲಯಾಳಂ, ಬಾಲಿವುಡ್ ಈ ಥರ ಇದೆ. ಪ್ಲಸ್ ಹೇಗಂತೇಳಿದ್ರೆ 2024, 23, 22, 20 ಈ ಥರ ಒಂದು 5 ವರ್ಷಗಳಿಂದ ಇರುವ ಎಲ್ಲ ಸಿನಿಮಾಗಳು ಅದರಲ್ಲಿದೆ. ಆ್ಯಂಡ್ ಡೌನ್ಲೋಡೆಬಲ್ ಲಿಂಕ್ಸ್ ಇರ್ಬೋದು, ಫುಲ್ HD ಬೇಕಾ, ಹಾಫ್ HD ಬೇಕಾ ಅಂತ. ಈ ಥರ ಎಲ್ಲ ನೋಡಿ ಶಾಕ್ ಆಗಿತ್ತು. ಸೊ ನಮ್ಮ ಫಿಲಮು ಹಂಗಾಗಿತ್ತು. ಆವಾಗ ನಾನು ತಕ್ಷಣಕ್ಕೆ ನಾನು FIR ರಿಜಿಸ್ಟರ್ ಮಾಡಿದೆ. ಅಂದರೆ ಅದು ಗೊತ್ತಾಗಿಲ್ಲ ನಮಗೂ ಏನು, ಸೈಬರಲ್ಲಿ ಏನು ಮಾಡೋದು, ಏನು ಹೇಗೆಲ್ಲ ಅಂತ ಕ್ರಮ ತಗೊಳ್ಳೋದು. ಸೈಬರ್ಗೆ ಹೋದ್ವಿ ಸಿನ್ ಅಂತ. ಆಮೇಲೆ FIR ರಿಜಿಸ್ಟರ್ ಮಾಡಿದೆ. ಆಮೇಲೆ ಸೈಬರ್ ಜೊತೆ ಕಾಂಟ್ಯಾಕ್ಟಲ್ಲಿದ್ವಿ. ಆಮೇಲೆ ಸಿನಿಮಾ ಪೋಸ್ಟ್ ರಿಲೀಸಿದ ಇಫೆಕ್ಟ್ ಇತ್ತು, ಎಲ್ಲ ಆಯಿತು. ಸೊ ಕಂಟಿನ್ಯೂಸ್ ಫಾಲೋಅಪ್ಗಳಲ್ಲಿದ್ದೆ ನಾನು. ನಮ್ಮ ಕರ್ನಾಟಕದಲ್ಲಿ ಹೇಳಬೇಕಿದ್ರೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಇರ್ಬೋದು, ಅಂದರೆ ವಾರ್ತಾ ಇಲಾಖೆ. ಆಮೇಲೆ ನೋಡಲ್ ಆಫೀಸರ್ ಅಂತ ಹೇಳಿದರೆ ಸೆನ್ಸರ್ ಬೋರ್ಡ್, ಅದರ ರೀಜನಲ್ ಆಫೀಸರ್ಸ್, ನೋಡಲ್ ಆಫೀಸರ್ಸ್ ಇರ್ತಾರೆ ಈ ಪೈರಸಿ ತಡೆಗಟ್ಟುವ ಒಂದು ಕಮಿಟಿಗೆ. ಆ್ಯಂಡ್ ಚೇಂಬರ್ಸ್ ಇರ್ಬೋದು, ಎಸ್ಪೆಷಲಿ ಚಲನಚಿತ್ರ ಇದು ಯಾವುದು ಅಕಾಡೆಮಿ ಇರ್ಬೋದು, ಇದರ ಜೊತೆ ಎಲ್ಲ ಮೇಲ್ಗಳು ಕಂಟಿನ್ಯೂಸ್ ಫಾಲೋಅಪ್ಸಲ್ಲಿದ್ದೆ. ಸೈಬರಿಂದ ಬರ್ತಾ ಇತ್ತು, ನೀವು ಲಾ ಆ್ಯಂಡ್ ಆರ್ಡ್ರಿಗೆ ಹೋಗಿ ಅಂತ. ಅಫ್ಕೋರ್ಸ್ ನಾನು ಲಾ ಆ್ಯಂಡ್ ಆರ್ಡ್ರಿಗೆ ಅಲ್ಲಿ FIR ಕೊಟ್ಟ ಕಾರಣ ಒಂದು ಅಲ್ಲಿಂದ ಅವರು ತಿರ್ಗಾ ಅವ್ರದ್ದು ಒಂದು ಪ್ರೊಸೀಜರ್. ಬಿಕಾಸ್ ಲಾ ಆ್ಯಂಡ್ ಆರ್ಡ್ರಿಗೆ ಆ ಲಿಂಕ್ಗಳ ಮೇಲೆ ಯಾವುದೇ ಕಂಟ್ರೋಲ್ ಇರಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅದು ಆಥರೈಸ್ಡ್ ಲಿಂಕ್ಗಳೇ ಇರಲ್ಲ. ಅದು ಏನು ನಾವು ಹೋಸ್ಟಿಂಗ್ ಮಾಡ್ತೇವೆ, ವೆಬ್ಸೈಟ್ಗಳು ಹೋಸ್ಟಿಂಗ್ ಅಂತ ಇರುತ್ತೆ, ಸರ್ವರ್ಗಳಿರುತ್ತೆ, ಇದು ಎಲ್ಲ ವರ್ಚುವಲ್ ಇರುತ್ತೆ, ಯಾವುದೂ ಲಿಂಕ್ ಇರಲ್ಲ. ಸೊ ದೆನ್ ಸೆಕೆಂಡ್ ಸ್ಟೆಪ್ ಆಗಿ ನಾನು ಡೆಲ್ಲಿಗೆ ಜಾಯಿಂಟ್ ಸೆಕ್ರೆಟ್ರಿ ಫಿಲಮ್ಸು, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟು, ಡೆಲ್ಲಿಗೆ ಅಪ್ರೋಚ್ ಆದೆ. ಅಲ್ಲಿ ಒಂದಷ್ಟು ಅಪ್ರೋಚ್ಗಳು, ಲಿಂಕ್ಗಳನ್ನು ಕೆದಕಿದ ಮೇಲೆ DOT, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಗೆ ಒಂದಷ್ಟು ಲಿಂಕ್ಗಳು ಸಿಕ್ಕಿತ್ತು. ಸೊ ಹೀಗಾಗಿ ನಾನು ಕಂಟಿನ್ಯೂಸ್ ಮೇಲ್ಗಳಿರ್ಬೋದು, ಕಮ್ಯುನಿಕೇಷನ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ಫೈನಲಿ ಒಂದು ಸ್ಟೇಜ್ ಹೇಗೆ ಬಂತು ಅಂತ ಹೇಳಿದರೆ, ಇದನ್ನು ರಿಮೂವ್ ಮಾಡೋಕ್ಕೆ ಆಗಲ್ಲ ಅಂತ ಬಂತು. ಎಷ್ಟು ಶಾಕಿಂಗ್ ಅಂತೇಳಿ ಹೇಳಿದರೆ, ನಾನು ಎಲ್ಲ ಸಿನಿಮಾ ಮೇಕರ್ಸ್ ಆ್ಯಂಡ್ ವೀಕ್ಷಕರಿಗೆ ಹೇಳ್ತೀನಿ, ಈ ಸಿನಿಮಾ ಮೇಕರ್ಸ್ ಇದು ಈ ಏನು ಆಲ್ರೆಡಿ ನಾವು ಒಂದು ಸಿನಿಮಾ ಮಾಡೋದು ಅಂತ ಹೇಳಿದರೆ, ಸ್ಕ್ರಿಪ್ಟ್ ಚೂಸ್ ಮಾಡೋದು ಒಂದು ದೊಡ್ಡ ವಿಷಯ, ಪ್ರೊಡ್ಯೂಸರ್ ಹಿಡಿದು ಸಿನಿಮಾ ಮಾಡೋದು ಇನ್ನೊಂದು ವಿಷಯ, ಡಿಸ್ಟ್ರಿಬ್ಯೂಷನ್ ತರೋದು ಇನ್ನೊಂದು, ಸಿನಿಮಾ ರೀಚ್ ಮಾಡಬೇಕು ಅಂತ. ಅದರ ಜೊತೆಯಲ್ಲಿ ಪೈರಸಿಗೋಸ್ಕರ ಒಬ್ಬ ಮೇಕರ್ ಹೋರಾಡಬೇಕು ಅಂತೇಳಿ ಹೇಳಿದರೆ ಹೇಗಾಯಿತು ಅಂತೇಳಿ ಹೇಳಿದರೆ, ಅಲ್ಲಿಂದ ರೀಪ್ಲೇ ಫಸ್ಟ್ ಬಂದಿದ್ದು ಹೇಗೆ ಅಂತ ಹೇಳಿದರೆ, ಈ ಲಿಂಕ್ಗಳು ಯಾವುದು ಇದು ಹೋಸ್ಟಿಂಗು ಅದು ಇದು ಇಲ್ಲಿಂದ ಆಗಿಲ್ಲ, ಅಂದರೆ ಆಥರೈಸ್ಡ್ ಏಜೆನ್ಸಿಯಿಂದ ಆಗಿಲ್ಲ, ಹೋಸ್ಟಿಂಗಿಂದ ಆಗಿಲ್ಲ, ವರ್ಚುವಲ್ ಇದೆ, ನಮಗೆ ಆಗೋದೇ ಇಲ್ಲ ಅಂತ. ಮತ್ತೆ ಪುನಃ ಒಂದಷ್ಟು ಮೇಲ್ಗಳು ಮಾಡಿ ಎಲ್ಲ ಆದಮೇಲೆ, ಸೊ ಖುಷಿ ವಿಷಯ ಏನು ಅಂತ ಹೇಳಿದರೆ, ಅಲ್ಲಿಂದ ವಿಡಿಯೋ ಶುರು ಮಾಡಿದೆ. ಸೊ ಅದು ಏನು 3 ವೆಬ್ಸೈಟ್ಗಳಿತ್ತು, ವೆಬ್ ಪೋರ್ಟಲ್ಗಳಂತ ಏನು ಹೇಳ್ತೀವಿ ನಾವು. ಸೊ ಅದು zerogomovies.gg, ಆಮೇಲೆ www.streamblasters.fans ಆ್ಯಂಡ್ 5moviesrules.plus. ಇದು ಏನಿದೆ, ಇದು 3 ವೆಬ್ಸೈಟ್ಗಳು ಬ್ಲಾಕ್ ಆಗಿವೆ. ಅಂದರೆ ಖುಷಿ ವಿಷಯ ಏನು ಅಂತ ಹೇಳಿದರೆ, ಸಾವಿರಾರು ಇದರಲ್ಲಿ ಸಿನಿಮಾಗಳಿತ್ತು. ಅದು ಇವತ್ತು ನಿನ್ನೆದು ಅಂತ ಅಲ್ಲ, ಎವ್ರಿ ಫ್ರೈಡೆ ಯಾವ ಸಿನಿಮಾಗಳು ಬರ್ತಾ ಇತ್ತು. ಈಗ ನಮ್ಮ ರವಿಕೆ ಪ್ರಸಂಗ ಬರುವಾಗ 13 ಸಿನಿಮಾ ರಿಲೀಸ್ ಆಗಿತ್ತು, 13 ಸಿನಿಮಾಗಳು ಇದರಲ್ಲಿತ್ತು. ನನ್ನ ಹತ್ರ ಪ್ರೂಫ್ಗಳಿವೆ, ಸ್ಕ್ರೀನ್ಶಾಟ್ಗಳಿವೆ.
ಆ್ಯಂಡ್ ಒಂದಷ್ಟು ಜನರನ್ನು ನಾನು ಕನೆಕ್ಟ್ ಮಾಡಿದ್ದೀನಿ. ನಿಮ್ಮ ಸಿನಿಮಾಗಳಿವೆ, ಡೈರೆಕ್ಟ್ರು ಪ್ರೊಡ್ಯೂಸರ್ಗಳನ್ನು ಕನೆಕ್ಟ್ ಮಾಡಿದ್ದೀನಿ. ನನಗೆ ಬೇಸರದ ವಿಷಯ ಏನು ಅಂದರೆ, ಡೈರೆಕ್ಟ್ರು ಪ್ರೊಡ್ಯೂಸರ್ಗಳಿಗೆ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಸರ್ ನಿಮ್ಮ ಸಿನಿಮಾ ಇದೆ, ಅಥವಾ ಅವರ ತಂಡದಲ್ಲಿ ಒಂದಷ್ಟು ಜನಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಸಿನಿಮಾ ಇದೆ, ಬನ್ನಿ ನಾವು FIR ಕೊಡೋಣ, ಅದೇ ನೋಡಲ್ ಆಫೀಸರ್ಸನ್ನು ಮೀಟ್ ಮಾಡೋಣ, ಮೇಲ್ ಮಾಡೋಣ ಅಂದರೆ ಯಾರೂ ಇದಕ್ಕೆ ಕೈ ಜೋಡಿಸಲಿಲ್ಲ ಇಲ್ಲಿವರೆಗೆ. ಎಲ್ಲರೂ ಆಮೇಲೆ ಈಗ ಒಂದಷ್ಟು ವಿಡಿಯೋ ಬಂದ ಮೇಲೆ ಗ್ರೇಟ್ ವಿಷಯ, ವೆರಿ ಗುಡ್ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿವರೆಗೂ ಆ್ಯಂಡ್ ಒಂದಷ್ಟು ಏಜೆನ್ಸಿ, ಒಂದಷ್ಟು ಪ್ರೊಡ್ಯೂಸರ್ಗಳು ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ನಾವು ಇದರ ಬಗ್ಗೆ ಆಲ್ರೆಡಿ ನಮ್ಮ ಸಿನಿಮಾನೂ ಆಗಿದೆ, ಸೈಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇಲ್ಲ ನಾವು ಹಾಗೆ ಇದು ಯಾವುದೋ ಕಂಪ್ಲೇಂಟ್ ಮಾಡಿದ್ದೀವಿ ಅಂತ. ಬಟ್ ಫಾಲೋಅಪ್ಸ್ ಇಲ್ಲ. ಯಾರ ಜೊತೆನೋ ಯಾವುದೋ ಒಂದು ಆರ್ಗನೈಸೇಷನ್ ಜೊತೆ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ, ಸರ್ ನೋಡಿ ಸರ್ ನಾವು ಇದರ ಬಗ್ಗೆ ಹೋರಾಡಿದ್ದೀವಿ, ಮಿನಿಸ್ಟ್ರಿಗೆ ಲೆಟ್ರ್ ಕಳಿಸಿದ್ದೀವಿ ಅಂತ ತೋರಿಸ್ತಾರೆ. ಬಟ್ ಫಾಲೋಅಪ್ಸ್ ಇಲ್ಲ. ಬಟ್ ನನಗೇನು ಫೆಬ್ರವರಿ 23ರಿಂದ ಮೊನ್ನೆವರೆಗೂ ಕಂಟಿನ್ಯೂಸ್ ಫಾಲೋಅಪ್ ಮಾಡಿ, ನಾನು ಪಾವನಾ ಆ್ಯಂಡ್ ನನ್ನ ಶಿವು ನಮ್ಮ ಕೋ ಪ್ರೊಡ್ಯೂಸರ್ ಇಲ್ಲಿವರೆಗೂ ಮಾಡಿ ಆ 3 ಲಿಂಕನ್ನು ನಾವು ಡೆಸ್ಟ್ರಾಯ್ ಮಾಡಿಸಿದ್ದೀವಿ. ಅಫ್ಕೋರ್ಸ್ ಇವಾಗನೂ ಅದು ಚೆಕ್ ಮಾಡಿದರೆ ನಾನು ಪ್ರೌಡಾಗಿ ಹೇಳ್ತೇನೆ, ಆ 3 ಲಿಂಕ್ಗಳಿಲ್ಲ. ಅದರಲ್ಲಿ ಎಷ್ಟೆಲ್ಲ ಸಿನಿಮಾಗಳಿತ್ತು ಅಂತೇಳಿ ಹೇಳಿದರೆ ಲೇಟೆಸ್ಟ್ ಸಿನಿಮಾದವರೆಗಿತ್ತು, ಅದಷ್ಟು ಸಿನಿಮಾ ಡೆಸ್ಟ್ರಾಯ್ ಆ ಲಿಂಕ್ಗಳಲ್ಲಿ ಇಲ್ಲದ ಕಾರಣ ಅಷ್ಟೂ ಸಿನಿಮಾಗಳು ಆ ಒಂದು ಪೈರಸಿಯಲ್ಲಿ ಇರೋದು ನೋಡೋದು ಸ್ಟಾಪ್ ಆಗಿದೆ. ಹಾಗಂತ ಇನ್ನೊಂದು 2 ಲಿಂಕ್ಗಳು ಇವೆ, ಅದರ ಬಗ್ಗೆ ಕಮ್ಯುನಿಕೇಷನ್ ನಮ್ಮದು ಸ್ಟಾರ್ಟ್ ಆಗಿವೆ. ಆ್ಯಂಡ್ ಇವಾಗ ಅಲ್ಲಿಂದ ಅವರ DOTಯಿಂದ ಬೇರೆ ಬೇರೆ ಅವ್ರದ್ದು ಕಂಡೀಷನ್ಸ್ ಹೇಳಿದ್ದಾರೆ. ಸೊ ಅದಕ್ಕೆ ಬೇಕಾದ್ದು ನಾವು ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈಗ ಆ ಲಿಂಕ್ಗಳಲ್ಲಿ ಬೇರೆ ಯಾವ ಮೂವಿಗಳು ಪೈರಸಿ ಆಗಲ್ಲ ಅಂತ ಇಲ್ಲ, ಆ ಲಿಂಕ್ಗಳೇ ಇಲ್ಲ ಮೇಡಮ್. ಇವಾಗ ಏನಿದೆ, ಈಗ ಎಕ್ಸಾಂಪಲ್ ನಾನು ಹೇಳೋದಿದ್ರೆ ನೋಡಿ, www.streamblasters.fans ಇದನ್ನು ಹಾಕಿದರೆ ಪೇಜ್ ಈಸ್ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ಸೊ ದ ಕಂಪ್ಲೀಟ್ ಪೇಜ್ ಎಲ್ಲ ಇದರಲ್ಲಿ ಎಷ್ಟು ಸಿನಿಮಾಗಳಿತ್ತು ಅಂತೇಳಿ ಹೇಳಿದರೆ ಒಂದು ಅಷ್ಟಿಷ್ಟಲ್ಲ, ಹೇಗೆ ಬರುತ್ತೆ. ಈಗ ಕೆಲವು ಸಿನಿಮಾಗಳು ಹೇಗೆ ಬರುತ್ತೆ ಅಂತೇಳಿ ಹೇಳಿದರೆ, ಈಗ ನಾನು ನಿಮಗೆ ಇವತ್ತಿದು ತೋರಿಸ್ತೀನಿ. ಹಾಂ, ಈಗ ಇದೊಂದು ನೋಡಿ ಅದು 5 ಸ್ಟಾರ್ಸ್. ಈಗ ಇದು 5 ಮೂವಿ ರೂಲ್ಸ್.plans ಅಂತ ಇದ್ದಿದ್ದು ಇವಾಗ ಹೆಂಗಾಗಿದೆ ಸೈಟ್ ಅಂದರೆ 5 ಮೂವಿ ರೂಲ್ಸ್.place ಅಂತ ಮಾಡಿದ್ದಾರೆ. ಅಂದರೆ ಈಗ ಹೆಸರು ಚೇಂಜ್ ಆಗಿದೆ. ಸಿನಿಮಾಗಳು ಇದರಲ್ಲಿ ಹೇಗಿರುತ್ತೆ ಅಂದರೆ ಸರ್, ನಾನು ಜಸ್ಟ್ ಹೇಳ್ತಾ ಇರೋದು, ಇದು ಪೈರಸಿ. ಇದೊಂದು ನೋಡಿ ಸರ್, ಮೂವಿ ರೂಲ್ಸ್ ಅಂತ ಇದ್ದರೆ, ಸೊ ಇದರಲ್ಲಿ ಕನ್ನಡ, ಮಲಯಾಳಂ, ಬಾಲಿವುಡ್, ಸೊ ಇಟ್ ಈಸ್ ನಥಿಂಗ್ ಬಟ್ OTT ಪ್ಲ್ಯಾಟ್ಫಾರ್ಮ್ ಥರ ಜನರಿಗೆ ಸಿಗುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ಪೈರಸಿ ಇರೋದು, ಇದು ಅನ್ಅಥರೈಸ್ಡ್. ಇದು ಕಳ್ಳರು ಕದ್ದು ಸಿನಿಮಾವನ್ನು ಕದ್ದು ಮಾರ್ಕೆಟಿಂಗ್ ಮಾಡ್ತಾ ಇರೋದು. ಇದರಲ್ಲಿ ಎಲ್ಲ ಸಿನಿಮಾಗಳು, ನಮ್ಮದು ಕನ್ನಡ ಸಿನಿಮಾ ಮಾತ್ರ ಅಂತಲ್ಲ, ಮಲಯಾಳಂ ಇದೆ, ಹಿಂದಿ ಇದೆ, ಬಾಲಿವುಡ್ ಇದೆ, ಆ್ಯಂಡ್ OTTಯಲ್ಲಿ ಬರೋದಿದೆ. ಈ ಹೇಗೆ ಅಂತೇಳಿ ಹೇಳಿದರೆ, ಈಗ ಕೆಳಗಡೆ ಬಂದರೆ, ಈಗ ಹಿಂದಿ ಅಂತ ಎಕ್ಸಾಂಪಲ್ ನಾನು ಇವಾಗ ಬಂದರೆ, ಈಗ ಬಾಲಿವುಡ್ ಅಂತ ಬಂದರೆ ನೋಡಿ, ವಿಸಿಬಲ್ ಅಂದರೆ ನಾನು ಹೇಳ್ತಾ ಇರೋದು, ದಿಸ್ ಈಸ್ ನಾಟ್ ಇದು ಯಾರು ಇದಕ್ಕೆ ಯಾವುದೇ ಪ್ರೊಡ್ಯೂಸರ್ ಇರ್ಬೋದು, ಪ್ರೊಡಕ್ಷನ್ ಹೌಸ್ ದುಡ್ಡು ಕೊಟ್ಟು ರೈಟ್ಸ್ ಎಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಲ್ಲ. ಇದು ಹಾಗೆ ಹೋಗ್ತದೆ. ಆ್ಯಂಡ್ ಎಷ್ಟೋ ಜನ ಇದರಿಂದ ಹೆಂಗೆ ಎಡಿಕ್ಟ್ ಆಗಿದ್ದಾರೆ ಅಂತೇಳಿ ಹೇಳಿದರೆ, ನಾವು ಹೇಳ್ತೀವಿ ಕನ್ನಡ ಸಿನಿಮಾ ನೋಡುವವರ ಸಂಖ್ಯೆ ಕಡಿಮೆ, ಕನ್ನಡ ಚಿತ್ರರಂಗ ICU ಅಲ್ಲಿದೆ, ಕನ್ನಡ ಚಿತ್ರರಂಗಕ್ಕೆ ಸಾಥ್ ಕೊಡ್ತಾ ಇಲ್ಲ, ಜನಗಳು ಬರ್ತಾ ಇಲ್ಲ ಅಂತ. ಅದಕ್ಕೆ ನನ್ನ ಪ್ರಕಾರ ಒಂದು ಎಟ್ಲೀಸ್ಟ್ 5-10% ಇದು ಇರ್ಬೋದು. ಯಾಕೆಂತ ಹೇಳಿದರೆ, ರೆಗ್ಯುಲರ್ ಆಗಿ ಹೇಳೋದು ಕೇಳಿದ್ದೀವಿ ನಾವು, ಶುಕ್ರವಾರ ಸಿನಿಮಾ, ಈಗ ನಮ್ಮದೇ ಸಿನಿಮಾ ಅಥವಾ ಫ್ರೆಂಡ್ಸು ಸಿನಿಮಾ ಚೆನ್ನಾಗಿದೆ ನೋಡಿ, ಅಯ್ಯೋ ಇನ್ನೊಂದು ವಾರದಲ್ಲಿ ಟೆಲಿಗ್ರಾಮಲ್ಲಿ ಬಂದುಬಿಡುತ್ತೆ, ಇನ್ನೊಂದು ವಾರದಲ್ಲಿ ಯಾವುದೋ ಲಿಂಕ್ ಸಿಗುತ್ತೆ, ಬಿಡಿ ಯಾರೋ ಫ್ರೆಂಡ್ಸ್ ಕಳಿಸ್ತಾರೆ ಅಂತ. ಇನ್ನೊಂದೇನು OTTಯಲ್ಲಿ ಬರುತ್ತೆ ಅಂತ. ಅಫ್ಕೋರ್ಸ್ OTTಯಲ್ಲಿ ಬಂದು ನೋಡಿದರೆ ವೆರಿ ಗುಡ್, ಇಲ್ಲ TVಯಲ್ಲಿ ಬಂದು ನೋಡಿದ್ರು ಅದಾದರೂ ವೆರಿ ಗುಡ್. ಬಟ್ ಈ ಟೆಲಿಗ್ರಾಮಲ್ಲಿ ಬರುತ್ತೆ, ಇಲ್ಲ ಲಿಂಕ್ ಯಾವುದೋ ಬಂದುಬಿಡುತ್ತೆ, ಇಲ್ಲ ಕಾಪಿ ಸಿಗುತ್ತೆ ಅಂತ ಹೇಳಬೇಕಾದ್ರೆ ಒಬ್ಬ ಸಿನಿಮಾ ಮೇಕರ್ ಆಗಿ ತುಂಬ ತುಂಬ ಕಷ್ಟ ಆಗುತ್ತೆ ಅದನ್ನು ಕೇಳಲಿಕ್ಕೆ. ಅಂದರೆ ನಾನಂತೂ ನನ್ನ ಲೈಫಲ್ಲಿ ಅಫ್ಕೋರ್ಸ್
ಅಫಿಷಿಯಲಿ ಸಿನಿಮಾವನ್ನು ಡೌನ್ಲೋಡ್ ಮಾಡಿದ್ದೀವಿ, DVD ತಗೊಂಡಿದ್ದೀವಿ, CD ತಗೊಂಡಿದ್ದೀವಿ, ಒಂದಷ್ಟು ಪ್ರೊಡಕ್ಷನ್ ಹೌಸ್ ಇದ್ದರೆ ಸಿನಿಮಾಗಳು ಕೇಳಿ ತಗೊಂಡಿದ್ದೀವಿ ಹೊರತು ಅದನ್ನು ಬೇರೆ ಶೇರ್ ಮಾಡೋದಾಗಲಿ ಯಾವುದೂ ಮಾಡಿಲ್ಲ, ಮಾಡೋದೂ ಇಲ್ಲ. ಬಟ್ ಇದು ಹೆಂಗಾಗುತ್ತೆ ಅಂತೇಳಿ ಹೇಳಿದರೆ, ಈ ಥರ ಮಾರ್ಕೆಟಲ್ಲಿ ಸಿನಿಮಾಗಳು ಅನ್ಆಥರೈಸ್ಡ್ ಆಗಿದೆ ಅಂತೇಳಿ ಹೇಳಿದರೆ ನಂಬಲಿಕ್ಕೂ ಕಷ್ಟ. ಇನ್ನೊಂದು, ಈ ರೀತಿ ಓಡಾಡುತ್ತೆ ಸಿನಿಮಾಗಳು ಅಂದರೆ 100% ಇದರ ಬಗ್ಗೆ ಕ್ರಮ ಕೈಗೊಳ್ಳುವ, ಅಂದರೆ ಅದು ಎಷ್ಟೋ ಜನ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ. ಚೇಂಬರ್ಸ್ ಇರ್ಬೋದು, ತಿಳಿದವರು, ದೊಡ್ಡವರು, ಎಷ್ಟೋ ಜನಗಳು ಇದರ ಬಗ್ಗೆ ಮಾತಾಡಿದ್ದಾರೆ. ಬಟ್ ನಾನು ಇವಾಗ ಏನು ಬಂದೆ, ಈಗ ಸದ್ಯದ ರೀತಿ 1-2 ವರ್ಷದಲ್ಲೆಲ್ಲ ನಾವೆಲ್ಲೂ ನೋಡಿರಲಿಲ್ಲ. ನಾವು ಒಂದಷ್ಟು ಜನಗಳು ಮಾತಾಡಿಕೊಂಡು, ಸಿನಿಮಾ ಮೇಕರ್ಸ್ ಮಾತಾಡಿಕೊಂಡು, ಬೇಡ ಇದರ ಬಗ್ಗೆ ಒಂದು ಸೀರಿಯಸ್ ಆ್ಯಕ್ಷನ್ ತಗೊಳ್ಳುವ, ನಮಗೂ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ ಬೇರೆಲ್ಲ ಸಿನಿಮಾಗಳಿಗೂ ಹೆಲ್ಪ್ ಆಗುತ್ತೆ, ಜನಗಳಿಗೆ ಆಥರೈಸ್ಡ್ ಅಥೆಂಟಿಕ್ ವೇಯಲ್ಲಿ ಸಿನಿಮಾಗಳು ತಲುಪಲಿ. ಅದು ಥಿಯೇಟ್ರ್ ಇರ್ಬೋದು, TV ಇರ್ಬೋದು, ಇಲ್ಲ OTT ಇರ್ಬೋದು. ಆವಾಗ ಪ್ರೊಡ್ಯೂಸರ್ಗೆ ಒಂಚೂರು ದುಡ್ಡು ಬರುತ್ತೆ. ಈಗ ನಂದೇ ಸಿನಿಮಾ ರವಿಕೆ ಪ್ರಸಂಗ ಒಂದು ಲಿಂಕಲ್ಲಿ 1200 ಜನ ನೋಡಿದರು. ಸೊ ಎಟ್ಲೀಸ್ಟ್ ಅದನ್ನೇ ಅಮೆಝಾನಲ್ಲಿ ನೋಡಿದ್ದಿದ್ರೆ ಎಟ್ಲೀಸ್ಟ್ ಒಂದು ಚೂರು ಬಾರು ನಂಗೆ ಕಾಸು ಬರೋದು. ಸೊ ನಾನು ಹೇಳ್ತಾ ಇರೋದು, ಈ ಆ್ಯಕ್ಸಸ್ ಹೆಂಗಾಗುತ್ತೆ ಅಂದರೆ ಈ ರೀತಿ ಬಂದುಬಿಡುತ್ತೆ. ಆ್ಯಂಡ್ ಸಿನಿಮಾದ ಮೇಲೆ ಆ ಒಂದು ಪ್ರೀತಿ ಇರ್ಬೋದು, ಕಾಳಜಿ ಇರ್ಬೋದು, ಹೊರಟೇ ಹೋಗುತ್ತೆ. ಹಿಂಗೆ ಸಿಕ್ಬಿಡುತ್ತೆ, ಅಲ್ಲ ಸಸಾರ ಆಗಿಬಿಡುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಕ್ರಮ ತಗೊಂಡುಕೊಳ್ಳೋದು, ಅದುವೇ ಆ ವಿಡಿಯೋ. ಅಂದರೆ ಒಂದು ಸಬ್ಜೆಕ್ಟ್ ಅದು ಈಗಿನ ನನ್ನ ಪ್ರಕಾರ ಸಿನಿಮಾ ಮೇಕರ್ಸ್ ಆಗಿ, ಸಿನಿಮಾ ಮೇಕರ್ ಆಗಿ, ನಮ್ಮ ಟೆಕ್ನಿಷಿಯನ್ ಆಗಲಿ, ನಮ್ಮ ಇಂಡಸ್ಟ್ರಿಯವರನ್ನಾಗಲಿ, ನಮ್ಮ ಒಳಗಿನ ಜನಗಳೇ ಮಾಡ್ತಾರೆ ಅಂತ ಹೇಳಿದರೆ ಖಂಡಿತ ತಪ್ಪದು. ಬಟ್ ಗೊತ್ತಾಗಲ್ಲ ಕೆಲವೊಮ್ಮೆ. ಈಗ ಮೊನ್ನೆ ಒಬ್ಬರು ಸ್ನೇಹಿತರು ಹೇಳಿದ್ದು, ಇದನ್ನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಅವರ ಸಿನಿಮಾ ರಿಲೀಸ್ ಆಯಿತು, 3-4 ದಿನದಲ್ಲಿ ಆ ಕನ್ನಡ ಸಿನಿಮಾ ರಿಲೀಸ್ ಆದ್ದು ಅಲ್ಲೆಲ್ಲೋ ಒಂದು ಕಡೆ ಲಿಂಕಲ್ಲಿ ಹಿಂದಿ ಡಬ್ಡ್ ವರ್ಷನ್ ಇದೆ ಅದು. ಸೊ ಪಾಪ ಆ ಮೇಕರ್, ಡೈರೆಕ್ಟರ್, ಪ್ರೊಡ್ಯೂಸರ್ಗೆ ಹೇಗಾಗುತ್ತೆ ಅಂತ ನಾನು ಕೇಳ್ತಾ ಇರೋದು. ಇನ್ನೊಂದು ಏನು ಅಂತೇಳಿ ಹೇಳಿದರೆ, ಆ ಸಿನಿಮಾ ರಿಲೀಸ್ ಆದ 3 ದಿನದಲ್ಲೇ ಅದು ಡಬ್ಡ್ ವರ್ಷನ್ ಸಿಗಬೇಕು ಅಂದರೆ 100% ಅದು ಸೆನ್ಸರ್ ಅಂತ ಏನು ನಾವು ಕಾಪಿ ಮಾಡ್ತೀವಿ ಅಥವಾ ಬಿಫೋರ್ ಸೆನ್ಸರ್ ಕಾಪಿ ಮಾಡ್ತೀವಿ ಅಲ್ಲಿಂದನೇ ಲೀಕ್ ಆಗಿರುತ್ತೆ. ಸೊ ಅದು ಸೆನ್ಸರ್ ಕಾಪಿ ಅಂತ ನಾವು ಏನು ಫೈನಲ್ ಮಾಡಿರ್ತೀವಿ, ಒಂದು ವಿಡಿಯೋ ಪ್ಲಸ್ 5.1 ಅಂತ ಆಡಿಯೋ ಅಥವಾ ಸೌಂಡ್ ಏನು ಮಿಕ್ಸಿಂಗ್ ಆಗಿ ಫೈನಲ್ ಆಗಿರುತ್ತೆ, ಅದನ್ನು ನಾವು ರೆಡಿ ಇಟ್ಟಿರ್ತೀವಿ. ಅಲ್ಲಿಂದ ಮಿಕ್ಸ್ ಹೊರಗಡೆ ಹೋಗಿರುವ ಸಾಧ್ಯತೆ ಇದೆ. ಯಾಕೆಂದರೆ ಅದು ಡಬ್ ಆಗಿ ಬರಬೇಕು. ಈಗ ನಮ್ಮಂಥ ಸಿನಿಮಾ, ಈಗ ಕೆಲವು ಸಿನಿಮಾಗಳು ಏನಾಗುತ್ತೆ, ಈಗ ಶುಕ್ರವಾರ ರಿಲೀಸ್ ಆದರೆ ಶುಕ್ರವಾರ ಮಧ್ಯಾಹ್ನ ಆ ಪ್ಲ್ಯಾಟ್ಫಾರ್ಮಲ್ಲಿದೆ. ಅದು ಕ್ಯಾಪ್ಚರ್ಡ್ ಫಾರ್ಮ್ಯಾಟ್, ಯಾವುದು ಒರಿಜಿನಲ್ ಫಾರ್ಮ್ಯಾಟ್ ಅಲ್ಲ. ಸ್ಕ್ರೀನಿಂದ ಇನ್ನೊಂದು ಕ್ಯಾಮರಾ ತಗೊಂಡು ಕ್ಯಾಪ್ಚರ್ ಮಾಡಿದ್ದಾರೆ. ಬಿಕಾಸ್ ಅದರ ಕ್ವಾಲಿಟಿಯಲ್ಲಿ ಗೊತ್ತಾಗುತ್ತೆ ನಮಗೆ, ಅದರ ಹಿಯರಿಂಗ್ ಸೌಂಡಲ್ಲಿ ಗೊತ್ತಾಗುತ್ತೆ ಆ ಡಿಸ್ಟರ್ಬೆನ್ಸು, ಆ ನಾಯ್ಸ್ ಇರುತ್ತೆ. ಬಟ್ ಅದಾಗಬೇಕಾದ್ರೂ ಐದರ್ ಅದು ಫಸ್ಟ್ ಡೇ ಫಸ್ಟ್ ಶೋ ಆಗಿರಬೇಕು ಎಲ್ಲಿಂದಾದರೂ. ಬಟ್ ಸಿನಿಮಾ ರಿಲೀಸ್ ಆದ ಇವಾಗ ಫಸ್ಟ್ ಡೇ ಫಸ್ಟ್ ಶೋ ಅಂದರೆ 10:15 ಶೋ ಇದೆ, 12 ಗಂಟೆಗಿದೆ ಆ ಸಿನಿಮಾ ಅಂದರೆ 100% ಇದು ಹಿಂದಿನ ದಿನ ಆಗಿರುತ್ತೆ, ಇಲ್ಲ ಎನಿ ಟೈಮ್. ಆವಾಗದು ಎಲ್ಲಿಂದ ಆಗಿರುತ್ತೆ ಅಂತ ಹೇಳಿದ್ರೆ ಸರ್ವಿಸ್ ಪ್ರೊವೈಡರಿಂದ ಆಗಿರುವ ಸಾಧ್ಯತೆ ಇದೆ. ನಾವೇನು ಒಂದು ಸೆನ್ಸರ್ ಆದಮೇಲೆ ಒಂದು ಸರ್ವಿಸ್ ಪ್ರೊವೈಡರ್ಗೆ UFO, ಕ್ಯೂಬು ಅಥವಾ ಇಂಥ ಯಾವುದು ಸರ್ವಿಸ್ ಪ್ರೊವೈಡರ್ಗಳಿಗೆ ನಾವು ಕೊಟ್ಟಿರ್ತೀವಿ, ಅಲ್ಲಿ ಆಗುವ ಸಾಧ್ಯತೆಗಳು ಕಡಿಮೆ. ಬಟ್ ಸ್ಟಿಲ್ ನಮಗೆ ಪ್ರಿವ್ಯೂ ಮಾಡ್ತಾರೆ, ಇಲ್ಲ ಇನ್ನು ಗೊತ್ತಿಲ್ಲಪ್ಪ, ಇದನ್ನು ನಾನು ಸುಮ್ಮನೆ ಆರೋಪ ಮಾಡಬಾರ್ದು. ಬಟ್ ಸಾಧ್ಯತೆ ಅಲ್ಲಿಂದ ಕಂಡು ಬರ್ತಾ ಇದೆ ಇವಾಗ. ಯಾಕೆಂತ ಹೇಳಿದರೆ ಇನ್ನೂ ಒಂದೇನು, ಸೆನ್ಸರ್ ಕಾಪಿಯಲ್ಲಿವರೆಗೂ ಆ್ಯಸ್ ಎ ಸಿನಿಮಾ ಟೆಕ್ನಿಷಿಯನ್ಸ್ ಆಗಿ, ಡೈರೆಕ್ಟರ್ ಆಗಿ ಅಥವಾ ನಾನು ಪ್ರೊಡ್ಯೂಸರ್ ಆಗಿ ಹೇಳ್ತಿರೋದು, ಒಂದು ನಮ್ಮದೇ ಹುಡುಗರು ಪ್ರೀತಿಯಿಂದ ಸಿನಿಮಾ ಮಾಡಿರ್ತೀವಿ. ಇನ್ನೊಂದೇನು, ಪ್ರತಿಯೊಂದಕ್ಕೂ ವಾಟರ್ ಮಾರ್ಕ್ ಇರುತ್ತೆ. ಈಗ ನಾವು ಫೈನಲ್ ಎಡಿಟ್ ಆದಮೇಲೆ ಅದನ್ನು ಸೌಂಡ್ ಮಿಕ್ಸಿಂಗು, ಅಲ್ಲಿ ಸೌಂಡೇ ಇರಲ್ಲ ಫಸ್ಟ್ ಆಫ್ ಆಲ್, ಆಗ ಸೌಂಡ್ ಮಿಕ್ಸಿಂಗಿಗೆ ಹೋಗಿರುತ್ತೆ, ರೆಕಾರ್ಡಿಂಗಿಗೆ ಹೋಗಿರುತ್ತೆ, ಇನ್ನೊಂದು ಇಫೆಕ್ಟ್ಸಿಗೆ ಹೋಗಿರುತ್ತೆ, ಗ್ರೇಡಿಂಗಿಗೆ ಹೋಗಿರುತ್ತೆ, ಈ ಥರ ಎಲ್ಲದಕ್ಕೂ ಇರುತ್ತೆ. ಆ್ಯಂಡ್ ಸೆನ್ಸರ್ಗೂ ಸೆನ್ಸರ್ ಕಾಪಿ ಅಂತ ಇರುತ್ತೆ, ಅಲ್ಲೂ ಒಂದು ಸಣ್ಣ ವಾಟರ್ ಮಾರ್ಕ್ ಇರುತ್ತೆ. ಸೊ ಇದು ಸೆನ್ಸರ್ ಆದಮೇಲೆ ವಾಟರ್ ಮಾರ್ಕ್ ರಿಮೂವ್ ಆದ ಕಾಪಿ ಇರೋದು. ಸೊ ಇದು ಸೆನ್ಸರ್ ಆದಮೇಲೆ ಐದರ್ ಅಪ್ಲೋಡ್ ಆಗುವ ಮೊದಲು ಔಟ್ ಆಗಿರುತ್ತೆ.
ಇಲ್ಲ ಅಪ್ಲೋಡ್ ಆದಮೇಲೆ ಔಟ್ ಆಗುವ ಚಾನ್ಸಸ್ ಇದೆ, ಥರ್ಡ್ ಪಾರ್ಟಿ ತಗೊಳ್ಳುವ ಚಾನ್ಸಸ್ ಇದೆ. ಇಲ್ಲ ನಾವು OTT ಅಥವಾ ಇನ್ನೂ ಯಾವುದೋ ಒಂದು ಏಜೆನ್ಸಿಗೆ ಕೊಟ್ಟಿದ್ದೀವಿ, ಸಿನಿಮಾವನ್ನು ನೋಡಿ ಯಾರಿಗೋ ರೈಟ್ಸ್ ಮಾರಬೇಕು ಇಲ್ಲ TV ರೈಟ್ಸ್ ಕೊಡಬೇಕು, ಅಲ್ಲಿ ನಾವು ವಿದೌಟ್ ವಾಟರ್ ಮಾರ್ಕ್ ಕೊಟ್ಟಿದ್ದಿದ್ರೆ ಅಲ್ಲಿಂದ ಔಟ್ ಆಗುವ ಸಾಧ್ಯತೆ ಇದೆ. ಸೊ ಇದಿಷ್ಟು ಜನರಲ್ ಆಗಿ ಸಾಧ್ಯತೆ ಇರೋದು. ಇನ್ನು ಯಾರು ಕಲ್ಪ್ರಿಟ್ಗಳು ಇದಕ್ಕೆ ಸಿಗ್ತಾರೆ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಇರ್ಬೋದು, ಇಲ್ಲ ಅಲ್ಲಿಂದ ಹೇಗಾಗುತ್ತೆ ಗೊತ್ತಿಲ್ಲ, ಬಟ್ ಇದು ಇಷ್ಟು ಚಾನ್ಸ್ ಇದೆ. ಇವಾಗ ಇದನ್ನ ಹೇಗೆ ತಡೆಗಟ್ಬೋದು, ಇದಕ್ಕೆ ಎಂಡೇ ಇಲ್ಲ ಅಂತ ಹಾಗಿದ್ರೆ ಇದನ್ನ 100% ತಡೆಗಟ್ಬೋದು. ಇದು ನಾನು ಹೇಳೋದು ಅಂತಲ್ಲ, ಇದು ತುಂಬ ಚಾನ್ಸ್ ಇದೆ. ಇದಕ್ಕೆ ಆಲ್ರೆಡಿ ಒಂದಷ್ಟು ಇವಾಗ OTT ಪ್ಲ್ಯಾಟ್ಫಾರ್ಮ್ ಅವರು ಏನಿದ್ದಾರೆ ಅವರು ಆಲ್ರೆಡಿ ಇದಕ್ಕೆ ಹೇಗೆ ತಡೆಗಟ್ಬೋದು ಅಂತ ಒಂದಷ್ಟು ನೆಟ್ಟಲ್ಲೇ ಸಿಗುತ್ತೆ, ರಿಸರ್ಚ್ ಮಾಡಿದ್ದಾರೆ. ಇನ್ನೊಂದು ಪ್ರೈವೇಟ್, ಇದಕ್ಕೆ ಆಲ್ರೆಡಿ ಪ್ರೈವೇಟ್ ಒಂದಷ್ಟು ಏಜೆನ್ಸಿ ಆ್ಯಂಡ್ ಕಂಪೆನೀಸ್ ಇದೆ ಇಂಥ ಥರ್ಡ್ ಪಾರ್ಟಿಯಲ್ಲಿ ಸಿನಿಮಾಗಳು ಬರದಂತೆ ತಡೆಗಟ್ಟೋದು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವರಿಗೆ ನಾವು ಹ್ಯೂಜ್ ಅಮೌಂಟ್ ಕೊಡಬೇಕಾಗುತ್ತೆ. ಸೊ ಫಸ್ಟ್ ಇದು ಮೊದಲ ಸ್ಟೆಪ್ಪಲ್ಲಿ ಇದು ಗೌರ್ಮೆಂಟ್, ಇದು ಅಫ್ಕೋರ್ಸ್ ನಾವು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಗೌರ್ಮೆಂಟಿಗೆ ವಾರ್ತಾ ಇಲಾಖೆ ಇರಲಿ, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಇರಲಿ, ಸೆನ್ಸರ್ಗಿರಲಿ, ಓನರ್ ಆಫ್ ದ ಕಂಟೆಂಟ್ ನಾವೆಲ್ಲನೂ ಪೇಮೆಂಟ್ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ಅಮೌಂಟ್ಗಳು ಬರೆಸಿ ಆಮೇಲೆ ನಾವು ಓನರ್ ಆಗಿ ಪಬ್ಲಿಕ್ಕಿಗೆ ಇದನ್ನು ಪಬ್ಲಿಷ್ ಮಾಡಬಹುದು ಅಂತ ನಾವು ಪರ್ಮಿಷನ್ ತಗೊಳ್ಬೇಕಾದ್ರೆ 100% ಇದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಇದು ಕಳ್ಳತನ, ಇದು ಸಿನಿಮಾಟೋಗ್ರಫಿ ಆ್ಯಕ್ಟ್ ಪ್ರಕಾರ ದಿಸ್ ಇಸ್ ದ ಕಳ್ಳತನ. ಸೊ 100% ತಡೆಗಟ್ಟುವುದೇ ಅಂತೇಳಿ ಹೇಳಿದರೆ ತುಂಬ ರೀತಿಯಲ್ಲಿ ಇವಾಗ ಕೆಲವು ನಮ್ಮ ಸ್ನೇಹಿತರೆ ವರ್ಕ್ ಮಾಡ್ತಾ ಇದ್ದಾರೆ OTT ಪ್ಲ್ಯಾಟ್ಫಾರ್ಮ್, ಅವರದ್ದು OTT ಪ್ಲ್ಯಾಟ್ಫಾರ್ಮ್ ಹಾಕಿದರೆ ಪಕ್ಕ ಯಾವುದೇ ಪೈರಸಿ ಆಗಲ್ಲ. ಅಂದರೆ ಒಂದು ಕೋಡ್ ಇರುತ್ತೆ ಅದಕ್ಕೆ, ಇಲ್ಲ ಇನ್ನೊಂದು ಮೆಟಾ ಡೇಟಾ ಅಂತ ಹೇಳ್ತೀವಿ ಅದನ್ನು ಮಾಡ್ಬೋದು, ಇಲ್ಲ ಥಿಯೇಟ್ರ್ಗಳಲ್ಲಿ ಒಂದು ಸಣ್ಣ ವಾಟರ್ ಮಾರ್ಕ್ಗಳು ಮಾಡ್ಬೋದು. ಲಾಟ್ಸ್ ಆಫ್ ಆಪ್ಷನ್ ಇದೆ, ತಡೆಗಟ್ಬೋದು. ಇವಾಗ ಈ ತರ ಪೈರಸಿ ಮಾಡಿ ಹಾಕೋದ್ರಿಂದ ಅವ್ರುಗಳಿಗೆ ಏನ್ ಸಿಗ್ತಾ ಇದೆ ಅಂತ ಅದು ನಮಗೂ ಕೆಲವೊಮ್ಮೆ ಅನಿಸುತ್ತೆ ಏನು ಅಂತ. ಬಟ್ ಮೇ ಬಿ ಅವರ ಸೈಟ್ಗಳು ಮಾನಿಟೈಸ್ ಆಗಿದ್ರೆ, ಬಿಕಾಸ್ ಅಡ್ವರ್ಟೈಸ್ ಬರುತ್ತೆ. ಒಂದೇನು ಇವಾಗ ಟೆಲಿಗ್ರಾಮಲ್ಲಿ ಕೊಟ್ಟು ಏನಾಗುತ್ತೆ ಅಂತ ನಮಗೂ ಫ್ರ್ಯಾಂಕ್ಲಿ ಹೇಳ್ತಾ ಇರೋದು, ಈಗ ಒಂದು ಗ್ರೂಪಲ್ಲಿ ಟೆಲಿಗ್ರಾಮ್ ಅಂತ ಗ್ರೂಪಲ್ಲಿ ಒಂದು ಸಿನಿಮಾ ಬರುತ್ತೆ ಅಂತ ಹೇಳಿದರೆ ಅದು 100% ನಮಗೂ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ ಒಂದು ಕಂಪೆನಿ ಬರುತ್ತೆ, ಈಗ ತಮಿಳ್ ಬ್ಲಾಸ್ಟರ್ಸ್. ಯಾಕೆ ನಾನು ಇದನ್ನು ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೇನೆಂದರೆ, ಒಂದು 2-3 ವರ್ಷ ಹಿಂದೆ ತಮಿಳ್ ಬ್ಲಾಸ್ಟರ್ಸ್ ಅಂತ ಯಾವುದೋ ಒಂದು ಸ್ಟೇಟ್ಮೆಂಟೇ ಬಂದಿತ್ತು, ನಮ್ಮನ್ನು ಹೇಗೆ ಹಿಡಿತೀರಿ ನೋಡೋಣ ಅಂತ, ನಮ್ಮನ್ನು ಹಿಡಿಲಿಕ್ಕೆ ಆಗಲ್ಲ ಅಂತ. ಟೆಲಿಗ್ರಾಮ್ ಸ್ಟಿಲ್ ನಡೀತಾ ಇದೆ, ಓಡ್ತಾನೆ ಇದೆ, ಸಿನಿಮಾಗಳು ಬರ್ತಾನೆ ಇದೆ. ಅಂದರೆ ಒಂದು ಜನಗಳು ಅದರಿಂದ ಡೌನ್ಲೋಡ್ ಮಾಡ್ತಾರೆ ಅಂತ ಗೊತ್ತಾಗಿ ಅವರೊಂದು ಹಾಕ್ತಾ ಇರ್ತಾರೆ, ಅವರಿಗೊಂದು ಈಸಿಯಲ್ಲಿ ಸೋರ್ಸ್ ಸಿಗ್ಬೋದು. ಒಂದು ವಿಷಯ. ಇನ್ನೊಂದು ವಿಷಯ, ವೆಬ್ಬಲ್ಲೇ ಹಾಕೋದ್ರಿಂದ ಅವರಿಗೆ ಮಾನಿಟೈಸ್ ಆಗ್ಬೋದು. ಅಥವಾ ಥರ್ಡ್ ಪಾರ್ಟಿಗಳು ಯಾರು ಸೋ ಕಾಲ್ಡ್ ನಮ್ಮ ಕಂಟೆಂಟ್ ಪ್ರೊವೈಡರ್ಸಿಗೆ ನಾವು ಕೊಟ್ಟಿರ್ತೀವಿ, ಅವರು ಇದನ್ನು ನಮಗೆ ಗೊತ್ತಿಲ್ಲದೆ ಬೇರೆಯವರಿಗೆ ಸೇಲ್ ಮಾಡ್ಬೋದು. ಎಷ್ಟೋ ಒಂದು 50,000, 1 ಲಕ್ಷ, 2 ಲಕ್ಷಕ್ಕೆ ಕೊಡ್ಬೋದು, ಅವರು ಇದನ್ನು ಪಬ್ಲಿಷ್ ಮಾಡ್ತಾರೆ. ಸೊ ನನ್ನ ಸೈಟ್ ಪ್ರಚಾರ ಆಗಲಿ ಅಂತೇಳಿನೂ ಇರ್ಬೋದು, ಇಲ್ಲ ಒಂದು ಈಗೋ ಇರ್ಬೋದು, ಇಲ್ಲ ಒಂದು ಟೆಲಿಗ್ರಾಮ್ ಪ್ರಚಾರ ಆಗಲಿ ಅಂತ ಇರ್ಬೋದು. ಬಟ್ ಇದು ಎಲ್ಲದರಿಂದನೂ ಹಾಳಾಗೋದು ಒಬ್ಬ ಪ್ರೊಡ್ಯೂಸರ್, ಒಬ್ಬ ಸಿನಿಮಾ ಮೇಕರ್. ಇವಾಗ ನೀವು ಮುಂದೆ ಬಂದ್ರಿ, ನಿಮ್ಮ ಸಿನಿಮಾ ಪೈರಸಿ ಆಗಿರೋದ್ರಿಂದ ಆಗಿದೆ ಅಂತ, ಇದೇ ತರ ತುಂಬಾ ಸಿನಿಮಾಗಳಾಗಿದೆ, ನೀವೇ ಲಿಸ್ಟ್ ಕೊಡ್ತಾ ಇದ್ದೀರಿ ಆಗ್ತಾ ಇದೆ ಅಂತ. ಹಾಗೆ ಅವ್ರುಗಳು ಯಾಕೆ ಧ್ವನಿ ಎತ್ತಾ ಇಲ್ಲ? ಅದಕ್ಕೂ ಏನಾದ್ರು ದುಡ್ಡು ಹಾಕ್ಬೇಕು ಅನ್ನೋದನ್ನ ಹಿಂಜರಿತಾ ಇದ್ದಾರೆ ಹೇಗೆ? ಇಲ್ಲ, ನನ್ನ ಪ್ರಕಾರ ಒಂದು ಇಲ್ಲಿ ಗೈಡೆನ್ಸ್ ಬೇಕು. ಯಾಕೆಂದರೆ ಈಗ ನಮ್ಮ ಸಿನಿಮಾ ಪೈರಸಿ ಆದಮೇಲೆ ನಾನು ಒಂದಷ್ಟು ಜನರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಕೆಲವರು ಖಂಡಿತವಾಗಿ ಹೇಳಿದರು, ಸಂತೋಷ್ ನೀವು ಮಾಡ್ತಾ ಇರೋದು ಯಾಕೋ ಸರಿ ಇಲ್ಲ, ನೀವು ಯಾಕೋ ಉಲ್ಟಾ ಹೋಗ್ತಾ ಇದ್ದೀರಿ ಸಿಸ್ಟಮ್ನ ಹಿಂದೆ, ನಾವಂತೂ ಕೈ ಜೋಡಿಸಲ್ಲ ಅಂತ. ನನಗೆ ಶಾಕ್ ಆಯಿತು. ಅರೆ, ನಾನು ಪೈರಸಿಯನ್ನು ತಡೆಗಟ್ಟುವಪ್ಪ, ನಿಮ್ಮದು ಸಿನಿಮಾನು ಪೈರಸಿ ಆಗಿದೆ, ಬನ್ನಿ ಜೊತೆಯಲ್ಲಿ. ಆ್ಯಂಡ್ ನಾವು ಯಾವುದೇ ರೀತಿ ಯಾರಿಗೂ ಇದರಲ್ಲಿ ಮೋಸ ಮಾಡೋದಾಗಲಿ ಅಥವಾ ನಾವು ಯಾರ ಜೊತೆನೂ ಏನೋ ಸಹಾಯ ಪಡೆಯೋದಾಗಲಿ ನಮಗೋಸ್ಕರ ಯಾವುದೂ ಅಲ್ಲ ಇದು. ನಾವು ಹೇಳ್ತಾ ಇರೋದು ಒಂದು ಕಂಟೆಂಟ್ ಓನರ್, ಒರಿಜಿನಲ್ ಕಂಟೆಂಟ್ ಓನರ್ದು ನಿಂದು ಕಂಟೆಂಟ್ ಅಪ್ಪ ಇದು. ಹೇಗೆ ಒಂದು ಇವಾಗ ಚಿನ್ನ, ಸರ ಅಥವಾ ಫೋನ್, ಇದು ನಿಮ್ಮದು. ಇದನ್ನೊಬ್ಬ ಫೋನ್ ಕದ್ದುಕೊಂಡು ಹೋದ್ರೇ ನಾವು ಕಂಪ್ಲೇಂಟ್ ಕೊಡ್ತೀವಿ.
ಇನ್ನು ಯಾವುದೋ ಒಂದು ಸಣ್ಣ ವಸ್ತು ಕಳವಾದರೆ ಕಂಪ್ಲೇಂಟ್ ಕೊಡ್ತೀವಿ, ರೇಗಾಡ್ತೀವಿ. ಅಂಥದ್ರಲ್ಲಿ ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದೀವಿ. ಸೊ ಇದು ಗೊತ್ತಿಲ್ಲದೆ ಓಡ್ತಾ ಇದೆ ಅಂತೇಳಿ ಹೇಳಬೇಕಾದ್ರೆ ನಂಗೆ ಶಾಕ್ ಆಯ್ತು ಅದು ಒಂದು. ಇನ್ನೊಂದು, ಕೆಲವರು ಹೇಳಿದರು ಸಂತೋಷ್ ಎಕ್ಸಲೆಂಟ್, ವೆರಿ ಗುಡ್, ಬಟ್ ನಾವು ಇದರ ಮೊದಲೆಲ್ಲ ಮಾಡಿದ್ದೀವಿ, ಈ ಸೈಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಥಿಂಗ್ ಹ್ಯಾಪನ್, ಸೊ ವೇಸ್ಟ್ ಆಫ್ ಟೈಮ್ ಅಂತ ಅಂದರು. ಬಟ್ ನಂಗೆ ಅನಿಸಿಲ್ಲ, ಬಿಕಾಸ್ ನಾವು ಯಾವಾಗ ಲಾ ಆ್ಯಂಡ್ ಆರ್ಡರು ಪೊಲೀಸನ್ನು ಅಪ್ರೋಚ್ ಮಾಡಿದ್ವಿ, ಯಾವಾಗ ಸೈಬರನ್ನು ನಾವು ಅಪ್ರೋಚ್ ಮಾಡಿದ್ವಿ, ಯಾವಾಗ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಅಪ್ರೋಚ್ ಮಾಡಿದ್ವಿ, ಇಲ್ಲಿವರೆಗೆ ನಮಗೆ ಎಲ್ಲದಕ್ಕೂ ಒಂಚೂರು ಡಿಲೇ ಆಗಿದೆ ಫಸ್ಟು. ಬಟ್ ಇಲ್ಲಿವರೆಗೂ ಕಂಪ್ಲೀಟ್ ನಮಗೆ ರೆಸ್ಪಾನ್ಸ್ ಬಂದಿದೆ, ಅವರು ಸ್ಪಂದಿಸಿದ್ದಾರೆ, ಕೆಲಸಗಳಾಗ್ತಿವೆ. ಅಂದರೆ ಇವಾಗ ನಮಗೆ ನಿನ್ನೆ ತಿಳಿದ ಮಾಹಿತಿ ಏನು ಅಂದರೆ, ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಇದು ನಾನು ಹೇಳಬೇಕಾ ಬೇಡವಾ ಅಂತ ಲಿಬರ್ಟಿ ತಗೊಂಡು ಹೇಳ್ತಿದ್ದೀನಿ. ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಯಾರೋ ಒಬ್ಬರು ಕಂಟೆಂಟ್ ಪ್ರೊವೈಡ್ರಿಗೆ ನಾವು ಕಂಟೆಂಟ್ ಕೊಟ್ವಿ, ಆ್ಯಂಡ್ ಅವ್ರ ಹತ್ರ ಇವಾಗ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಪೊಲೀಸ್ ಅವರು, ಲಾ ಆ್ಯಂಡ್ ಆರ್ಡರ್ ಅವರು ಕೇಳಿದ್ದಾರೆ, ಹಿಂಗೆ ರವಿಕೆ ಪ್ರಸಂಗ ಸಿನಿಮಾ ಲೀಕ್ ಆಗಿದೆ ಅಂತ, ನೀವು ಆನ್ಸರ್ ಇಟ್ ಅಂತ. ಅವರು ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಸೇಮ್ ಟೈಮಲ್ಲಿ ಅವರು ನಮ್ಮ ಡಿಸ್ಟ್ರಿಬ್ಯೂಟ್ರಿಗೆ ಹೇಳಿದ್ರಂತೆ, ಇದು ಅದನ್ನು ಸಪೋಸ್ ಆಗಿದೆ ಇಲ್ವ ಅಂತ ನಮ್ಮಲ್ಲೂ ಗೊತ್ತಾಗುತ್ತೆ, ಎಲ್ಲಿಂದ ಆದ್ದು ಅಂತ ನಾವು ಕಂಡುಹಿಡಿಬೋದು ಅಂತ. ನಂಗೆ ಶಾಕ್ ಆಯಿತು, ಸರ್ ಇದು ಮತ್ತೆ ಯಾಕೆ ಹೇಳಲಿಲ್ಲ ಅವರು ಅಂತ. ಇಲ್ಲಿವರೆಗೆ ಯಾರು ಇದನ್ನು ಅಪ್ರೋಚೇ ಮಾಡಿಲ್ಲ ಸಂತೋಷ್ ಅಂತಂದರು. ಸೊ ಈ ಪ್ರೊಸೆಸ್ವರೆಗೆ ಯಾರೂ ಅಪ್ರೋಚ್ ಮಾಡಿಲ್ಲ ಅಂತ ಅನಿಸುತ್ತೆ ನನಗೆ. FIRಗಳಾಗಿವೆ, ಆ್ಯಂಡ್ ಎಷ್ಟೋ ಏಜೆನ್ಸಿಗಳು ಹೇಳಿವೆ, ಸಂತೋಷ್ ನೀವು ಮಾತ್ರ ಅಲ್ಲ, ಎಷ್ಟೋ ಮೀಡಿಯಾ ಪರ್ಸನ್ಸ್ ಹೇಳಿದರು ನನಗೆ, ಸಂತೋಷ್ ನೀವು ಮಾತ್ರ ಅಲ್ಲ, ಇದರ ಬಗ್ಗೆ ಎಷ್ಟೋ ಜನಗಳಾಗಿ. ಸರ್ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಾವು ಜೊತೆಗೆ ಸೇರುವ, ನಿಮ್ಮ FIR ಕಾಪೀಸ್ ಇರಲಿ, ಕಂಪ್ಲೇಂಟ್ಸ್ ಇರಲಿ, ನೀವು ಫಾಲೋಅಪ್ ಮಾಡಿದಂಥದ್ದು ಎಲ್ಲವನ್ನು ನಾವು ಒಂದು ಡಾಕ್ಯುಮೆಂಟೇಷನ್ ಮಾಡುವ, ಫಾಲೋಅಪ್ಸ್ ಮಾಡುವ. ಯಾರು ಇದ್ದಾರೆ ನಮ್ಮ ಸಿನಿಮಾ ರಂಗದಲ್ಲಿ, ಚೇಂಬರ್ ಇರ್ಬೋದು, ಇಲ್ಲ ಅಕಾಡೆಮಿ ಇರ್ಬೋದು, ಅಲ್ಲಿಗೆ ನಾವು ಅಪ್ರೋಚ್ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಏನಿದೆ ನಾವು ಕೊಡೋಣ, ಫಸ್ಟ್ ವಿಷಯ. ಸೊ ಇದರಿಂದ ಪೈರಸಿ ತಡೆಗಟ್ಬೋದು. ಇನ್ನೊಂದು, ಜೊತೆ ಆಗುವ ಈ ಪೈರಸಿಯನ್ನು ಫಸ್ಟ್ ತಡೆಗಟ್ಟಲಿಕ್ಕೆ, ಬಿಕಾಸ್ ಇದರಿಂದ ಇಂಡಸ್ಟ್ರಿಗೆ ಲಾಸ್, ಒಬ್ಬ ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ಗೆ ಲಾಸ್ ಆಗುತ್ತೆ. ಆದ ಕಾರಣ ದಯವಿಟ್ಟು ನೀವು ಬನ್ನಿ ಅಂತ ಹೇಳುವ ಉದ್ದೇಶದಲ್ಲೇ ನಾನು ವಿಡಿಯೋ ಮಾಡ್ತಾ ಇರೋದು, ಬೇರೆ ಯಾವುದಕ್ಕೂ ಅಲ್ಲ. ಸೊ ಈ ಒಂದಷ್ಟು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳು, ಬಿಕಾಸ್ ಹೆಂಗೆ ಮೂವ್ಮೆಂಟ್ ಇದೆ ಹಾಗೆ ವಿಡಿಯೋ ಬಿಡ್ತಾ ಇದ್ದೀನಿ. ಸರ್, ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಕನ್ನಡ ಸಿನಿಮಾಗಳ ಜನ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ಅದಕ್ಕೂ ಇದು ಒಂದು ರೀಸನ್ ಆಗಿರ್ಬೋದು. 100% ಅಲ್ವಾ? ಇವಾಗ ನೀವೇ ಹೇಳಿದ್ರಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ಈ ತರ ಪೈರೇಸಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಹಾಗಿದ್ರೆ ಅಲ್ಲಿ ಹೌಸ್ಫುಲ್ ಮೂವಿಗಳಾಗ್ತಾ ಇದೆ, ಇಲ್ಲಿ ಯಾಕೆ ಹೌಸ್ಫುಲ್ ಆಗ್ತಾ ಇದೆ? ಅದು ಬೇರೆದು ಆ್ಯಕ್ಚುಲಿ. ಅದು ಇದು ಎರಡು ಮೂರು ಪಾಯಿಂಟ್ ಇದೆ ಮೇಡಮ್. ಒಂದು, ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಕ್ಕೆ ಜನ ಯಾಕೆ ಬರ್ತಿಲ್ಲ ಅಂತ ಕೇಳುವ ಕ್ವಶನ್ಗೂ, ಸೇಮ್ ಟೈಮು ಕರ್ನಾಟಕದಲ್ಲೇ ಬೇರೆ ಲ್ಯಾಂಗ್ವೇಜ್ಗೆ ಜನಗಳು ಬರ್ತಾರೆ ಅಂತ ಹೇಳೋದಕ್ಕೂ, ಬೇರೆ ಸಿನಿಮಾಗಳು ಪೈರಸಿ ಆಗಿದ್ರೂ ಒಂದಷ್ಟು ಜನಗಳು ಥಿಯೇಟರ್ ಫುಲ್ ಆಗುತ್ತೆ ಅಂತ ಹೇಳೋದಕ್ಕೂ ತುಂಬ ರೀಸನ್ ಇದೆ. ನಾನು ಪೈರಸಿಯಿಂದಲೇ ಕನ್ನಡ ಚಿತ್ರರಂಗ, ಕನ್ನಡ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಅಂತ ನಾನು ಫಸ್ಟ್ ಆಫ್ ಆಲ್ ಹೇಳ್ತಿಲ್ಲ. ಒಂದು ಪರ್ಸಂಟೇಜ್ ಆಫ್ ಜನ, ಯಾಕೆಂದರೆ ನನಗೇನೆ ಪ್ರಾಕ್ಟಿಕಲಿ ಇದರ ಮೊದಲಾದರೆ ನಾನು ಸಣ್ಣ ಸಿನಿಮಾ ಮಾಡಿದ್ದೆ, ಒಂದು ಆರ್ಟ್ ಫಿಲಮ್ ಮಾಡಿದ್ದೆ, ಆ್ಯಂಡ್ 2016-17 ರಿಲೀಸ್ ಆಯಿತು ನನ್ನ ಸಿನಿಮಾ. ಈಗ ಸದ್ಯದಲ್ಲಿ ನಂದು ರಿಲೀಸ್ ಆಗಿರಲಿಲ್ಲ ಥಿಯೇಟ್ರಲ್ಲಿ. ಬಟ್ ಈಗ ರವಿಕೆ ಪ್ರಸಂಗ ಅಂತ ಎಕ್ಸಾಂಪಲ್ ತಗೊಂಡ್ರೆ, ಮ್ಯಾಕ್ಸಿಮಮ್ ನಾವು ಒಳ್ಳೆ ಕಂಟೆಂಟ್ ತಗೊಂಡ್ವಿ, ಆರ್ಟಿಸ್ಟ್ಗಳನ್ನು ಹಾಕಿದ್ವಿ, ಸಿನಿಮಾಕ್ಕೆ ಏನೆಲ್ಲ ಬೇಕು ಟೆಕ್ನಿಕಲಿ ಅದನ್ನು ಫುಲ್ಫಿಲ್ ಮಾಡಿದ್ವಿ, ಆ್ಯಂಡ್ ಒಳ್ಳೆ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಪ್ರಮೋಷನ್ ಮಾಡಿ ಜನಕ್ಕೆ ರಿಜಿಸ್ಟ್ರು ಆಯಿತು. ಬಟ್ ರಿಲೀಸ್ ಆದ ಸೆಕೆಂಡ್ ಥರ್ಡ್ ಡೇ 1 ವೀಕಲ್ಲಿ ನನಗೆ ಹೇಗಾಗಿದೆ ಅಂದರೆ, ಸರ್ ನಾನು ಸಿನಿಮಾ ನೋಡಿಬಿಟ್ಟೆ ನಿಮ್ಮದು, ಯಾರು ಕೇರಳದಿಂದ ಫ್ರೆಂಡ್ಸ್ ಹೇಳಿದರು, ಡೆಲ್ಲಿಯಿಂದ ಫ್ರೆಂಡ್ಸ್ ಹೇಳಿದರು, ಸಂತೋಷ್ ಜಿ ಕ್ಯಾ ಬಾತ್ ಹೈ ಯಾರ್, ಕಮಾಲ್ ಕಾ ವಿಚಾರ ಅಂತ. ಅಂದರೆ ನಾನು ಹೇಳ್ತಾ ಇರೋದು ಅವರ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಸೇಮ್ ಟೈಮ್ ತಪ್ಪು ಅಂತ ಯಾಕೆ ಅಂದರೆ, ನಮ್ಮ ಪ್ರಮೋಷನ್ ಒಂದು ಲೆಕ್ಕದಲ್ಲಿ ರೀಚ್ ಆಗಿದೆ, ಬಟ್ ಅವರು ಏನೋ ರವಿಕೆ ಪ್ರಸಂಗ ಫುಲ್ ಫಿಲಮ್ ಅದರ ಇಂಥದ್ದು ಎಷ್ಟೋ ಜನಕ್ಕೆ ಎಡಿಕ್ಟ್ ಆಗಿದೆ. ಸೊ ಸಿನಿಮಾ ಟೆಲಿಗ್ರಾಮಲ್ಲಿ ಬಂದುಬಿಡುತ್ತೆ, ಸೊ OTTಯಲ್ಲಿ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ, ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ.
ಸೊ ಇದರಿಂದ ಒಂದು ಪರ್ಸಂಟೇಜ್, ನಾನು ಹೇಳೋದು ಅಟ್ಲೀಸ್ಟ್ 5 to 10% ಕಡಿಮೆ ಆಗ್ತಾರೆ. ಬೇರೆ ಸಿನಿಮಾಗಳು ಏನು ಅಂತ ಹೇಳಿದರೆ, ಎಕ್ಸಾಂಪಲ್ ನಾನು ಹೇಳೋದು, ಒಂದು ಮಲಯಾಳ ಸಿನಿಮಾ ಆಯಿತು, ಸೂಪರ್ ಹಿಟ್ ಆಗುತ್ತೆ, ಹಾಗಂತ ಅದು ಪೈರಸಿ ಬಂದಿದ ಅಂತ ಕೇಳಿ ನಂಗೆ ಗೊತ್ತಿಲ್ಲ, ಅದು ಅಥವಾ ತಡೆದಿರಲೂಬಹುದು. ಕರ್ನಾಟಕದಲ್ಲೇ ನಮ್ಮ ಪ್ರಚಾರ ಹೇಗಿರುತ್ತೆ ಅಂತೇಳಿ ಹೇಳಿದರೆ, ಅಂದರೆ ಎಸ್ಪೆಷಲಿ ಪ್ರಮೋಷನ್ ಮಾಡುವ ವೇಯಲ್ಲಿ, ಸೊ ಒಂದಷ್ಟು ಮೀಡಿಯಾಗಳು ಮಲಯಾಳದಲ್ಲಿ ಕಂಟೆಂಟ್ ಸಿನಿಮಾಗಳು ಬರುತ್ತೆ ನೋಡಿ, ಮಂಜುಮಲ್ ಬಾಯ್ಸ್ ಬಂತು, ಇನ್ನೊಂದು ಬಂತು, XYZ ನಾನು ಹೇಳ್ತಾ ಇರೋದು ಅಂತ, ಅದನ್ನೇ ಬೂಸ್ಟ್ ಮಾಡಿ ಹೇಳ್ತಾರೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾಕಿಲ್ಲ ಪಿಕ್ಚರ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪಿಕ್ಚರ್ಗಳಿವೆ, ಕಂಟೆಂಟ್ ಫಿಲಮ್ಸೇ ಇದೆ. 2024 ಎಷ್ಟು ಫಿಲಮ್ಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದಿದೆ, ಸೂಪರ್ ಸಿನಿಮಾಗಳು ಬಂದಿವೆ. ಯಾರೂ ಅದಕ್ಕೆ ಫ್ರೀಯಾಗಿ ಪಬ್ಲಿಸಿಟಿ ಮಾಡೇ ಇಲ್ಲ. ಆದರೆ ಅಲ್ಲಿ ಕೇರಳ ಸಿನಿಮಾಕ್ಕೆ, ಮಲಯಾಳಂ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಫ್ರೀ ಪಬ್ಲಿಸಿಟಿ ಸಿಗ್ತಾ ಇದೆ. ಅದು ಸೂಪರ್ ಇದೆ ಅಂತೆ, ಅದು ಹಿಟ್ ಆಗಿದೆ ಅಂತೆ, ಅದು 200 ಕೋಟಿ ಆಯ್ತಂತೆ ಅಂತ. ಆ 3 ವರ್ಡ್ದೇ ಕೇಳುತ್ತೆ ಜನಗಳಿಗೆ, ಅವ್ರು ಬಂದೇ ಬರ್ತಾರೆ ಅವಾಗ. ಬಿಕಾಸ್ ಸೇಮ್ ಟೈಮಲ್ಲಿ ಕನ್ನಡ ಸಿನಿಮಾಗಳು ನಾವು ಕೆಲವು ಕಡೆ ಜನಗಳನ್ನು ರೀಚ್ ಮಾಡೋದ್ರಲ್ಲಿ, ಕೆಲವು ಕಡೆ ನಾವು ಅವರಿಗೆ ಬೇಕಾದ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಯಾವುದು ವಿಫಲವಾಗಿರ್ಬೋದು. ಬಟ್ ಆ ಹಿಟ್ ಸಿನಿಮಾ ಲಿಸ್ಟಿಗೆ ಸಿಗಿರ್ಬೇಕಾದ್ರೆ ಈಗ ಎಕ್ಸಾಂಪಲ್, ಈಗ ಬಾಲಿವುಡ್ ಸಿನಿಮಾಗಳು ತುಂಬ ಗ್ರಾಫ್ ಕಡಿಮೆ ಇದೆ, ಮಲಯಾಳ ಸಿನಿಮಾ ಎಕ್ಸಲೆಂಟ್ ಇದೆ. ಸೊ ಈಗ ಇಡೀ ಥ್ರೂ ಔಟ್ ಇಂಡಸ್ಟ್ರಿನೇ ಮಲಯಾಳ ಸಿನಿಮಾ ಬಂದರೆ ಅಬ್ವಿಯಸ್ಲಿ ನೋಡುತ್ತೆ, ತಮಿಳು ಸಿನಿಮಾ ಬಂದರೆ ನೋಡುತ್ತೆ. ಇನ್ನೊಂದು ಆ ಮೇಕಿಂಗ್ ಹಾಗಿರುತ್ತೆ, ಪ್ರಮೋಷನ್ ಹಾಗಿರುತ್ತೆ. ಪೈರಸಿಯನ್ನು ಅವರು ಇದ್ರೂ ಅದು ಪ್ಲಸ್ ಆಗಿರ್ಲೂಬೋದು. ಹೇಗೆ ಅಂತ ಹೇಳಿದರೆ, ಪೈರಸಿ ಬಂದಿದೆ ಅಂದರೆ, ಅಯ್ಯೋ ಪೈರಸಿ ಅಷ್ಟು ಬೇಗ ಪೈರಸಿ ಬಂತು, ಅದೇ ಒರಿಜಿನಲ್ ಕಂಟೆಂಟ್ ಹೆಂಗಿರ್ಬೋದು ಗುರು ಅಂತ. ಆ ಫ್ಯಾಕ್ಟಲ್ಲಿ ವರ್ಕ್ ಆದ್ರೂ ಸಿನಿಮಾ ಸೂಪರ್ ಹಿಟ್. ಈಗ ಪೈರಸಿ ಅಂತ ಒಂದು ಎಫೆಕ್ಟ್ ಆಗ್ತಾ ಇದ್ರೆ, ಈಗ ಥಿಯೇಟರ್ ಫೀಲಿಂಗ್ ಅಂತಾನು ಒಂದು ಸುದ್ದಿ ಹರಿದಾಡ್ತಿದೆ. ಯಾಕೆ ಸರ್ ಈ ತರ ಎಲ್ಲ? ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರ್, ಅಂತದ್ರಲ್ಲಿ ಥಿಯೇಟರ್ನು ಅವರೇ ಫಿಲ್ ಮಾಡಬೇಕು ಅನ್ನೋದು ಒಂದು. ಹೌದು, ಅದು ಆಸ್ ಎ ಪ್ರೊಡ್ಯೂಸರ್ ಪಾಯಿಂಟಲ್ಲಿ ತುಂಬ ಅದು ಕಷ್ಟ ಮತ್ತು ನಷ್ಟ. ಯೋಚನೆನೂ ಮಾಡೋಕ್ಕಾಗಲ್ಲ. ಹೆಂಗಿದೆ ಅಂತ ಹೇಳಿದರೆ, ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋದು, ಆಮೇಲೆ ಕಂಪ್ಲೀಟ್ ಮಾಡಿ ಅದಕ್ಕೆ ಪ್ರಮೋಷನ್ ಮಾಡಿ ಡಿಸ್ಟ್ರಿಬ್ಯೂಟ್ರನ್ನು ಹಿಡಿದು ಅದನ್ನು ಜನಗಳಿಗೆ ಆ್ಯಕ್ಚುಲಿ ಸಿನಿಮಾ ಮಾಡಿ ಒಂದು ಒಳ್ಳೆ ಕ್ಯಾಸ್ಟಿಂಗ್ ಹಾಕಿ ಜನಗಳಿಗೆ ತಲುಪಿಸಬೇಕು ಅಂತ ಅದನ್ನು ತಲುಪಿಸಿಬಿಟ್ಟು ಜನ ಬರಲಿಕ್ಕೇ ದುಡ್ಡು ಕೊಡೋದು ತಿರ್ಗ. ಇಷ್ಟು ಹಿಂಗೆ ಮಾಡೋದಿದ್ರೆ ಸಿನಿಮಾ ಮಾಡಬೇಕಾ ಅಂತ ಅನಿಸುತ್ತೆ. ಅಂದರೆ ಸಿನಿಮಾ ಮೇಕರ್ ಆಗಿ ಹೇಳ್ತಿರೋದು, ಅಫ್ಕೋರ್ಸ್ ಅಫಿಷಿಯಲಿ ಒಂದು ಸ್ಕ್ರಿಪ್ಟ್ ತಗೊಳ್ಳೋದೆ. ನಾನು ಉಲ್ಟಾ ಪ್ರೊಸೆಸ್, ಈಗಂತೂ ನಾವು ಒಂಚೂರು ಚಾಲ್ತಿಯಲ್ಲಿರುವ ಕಾರಣ ನಮಗೆ ಜನಗಳು ಮೀಟ್ ಮಾಡ್ತಾ ಇರೋದು, ಸ್ನೇಹಿತರು ಮೀಟ್ ಮಾಡ್ತಾ ಇರೋದು ನಮ್ಮನ್ನು. ಹೇಗಿದೆ ಅಂದರೆ, ನಾನು ಉಲ್ಟಾ ಪ್ರೊಸೆಸ್ ಹೇಳ್ತಾ ಇದ್ದೀನಿ. ಸರ್, ಒಂದು ಸಿನಿಮಾ ಟಿಕೆಟ್ ಯಾಕೆ ಸರ್ ಸೇಲ್ ಆಗುತ್ತೆ ಅಂತ ಹೇಳಿದರೆ, ಸರ್ ಸಿನಿಮಾ ಚೆನ್ನಾಗಿದ್ದರೆ, ಸಿನಿಮಾದ ನೀವು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಟ್ರಿ, ಜನಗಳಿಗೆ ಇಷ್ಟ ಆಗ್ತಾ ಇದೆ, ಜನಗಳಿಗೆ ಇಷ್ಟ ಆಗುವ ರೀತಿಯಲ್ಲಿ ಪ್ರಮೋಷನ್ ಮಾಡ್ತಾ ಇದ್ವಿ, ಅಥವಾ ಕ್ಯಾಸ್ಟಿಂಗ್ ಹಾಗೆ ಮಾಡಿದ್ವಿ, ಅಥವಾ ಒಂದು ಕಂಟೆಂಟನ್ನು ಅಲ್ಲಿ ಹೇಳಿದ್ದೀವಿ, ಜನಗಳು ನೋಡಬೇಕು ಅಂತೇಳಿ ಟಿಕೆಟ್ ತಗೊಂಡು ಬರ್ತಾರೆ. ಸೊ ಇದಿಷ್ಟು ಮಾಡಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿರ್ತೀವಿ. ಪ್ರಮೋಷನ್ ಇರ್ಬೋದು, ಉಲ್ಟಾ ಪ್ರೊಸೆಸ್ಸಲ್ಲಿ ಹೋದರೆ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನ್ ಇರ್ಬೋದು, ಕ್ಯಾಸ್ಟಿಂಗ್ ಇರ್ಬೋದು, ಒಬ್ಬ ಆ್ಯಕ್ಟ್ರನ್ನು ಹಾಕೋದು ಯಾಕೆ, ಒಬ್ಬ ಫೇಸ್ ವ್ಯಾಲ್ಯೂ ಇರುವ ಆ್ಯಕ್ಟ್ರು, ಅಥವಾ ಒಬ್ಬ ಒಳ್ಳೆ ಆರ್ಟಿಸ್ಟು, ಅಥವಾ ಒಬ್ಬ ಪಕ್ಕಾ ಪಾಪ್ಯುಲರ್ ಆ್ಯಕ್ಟ್ರ್ ಹಾಕೋದೇ ಯಾಕೆಂದರೆ ಜನಕ್ಕೆ ಅಟ್ರ್ಯಾಕ್ಟ್ ಆಗಲಿ, ಜನ ಟಿಕೆಟ್ ತಗೊಂಡು ಬರಲಿ ಅಂತ. ಬಟ್ ಕಂಟೆಂಟ್ ತಗೊಳ್ಳೋದು ಯಾಕೆ, ಒಂದು ನಂದು ಕಂಟೆಂಟ್ ಭಿನ್ನ ಇರಬೇಕು, ಇಲ್ಲಿವರೆಗೆ ಬಂದ ಕಂಟೆಂಟ್ ಇರಬಾರ್ದು, ಸೂಪರ್ ಎಕ್ಸೈಟೆಡ್ ಇರಬೇಕು, ಮೇಕಿಂಗ್ ಹಿಂಗೆ ಮಾಡಬೇಕು, ಲೈಟಿಂಗ್ ಹಿಂಗೆ ಮಾಡಿ ನಾನು ತೋರಿಸ್ಬೇಕು ಅಂತ. ಇದೆಲ್ಲವೂ ಮಾಡೋದು ಸಿನಿಮಾ ಟಿಕೆಟ್ ಸೇಲ್ ಆಗಿ ನನಗೆ ಕಾಸು ಬರಲಿ ಅಂತ. ಇಷ್ಟೆಲ್ಲ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ರು ಅಥವಾ ಏಜೆನ್ಸಿ ಏನು ಹೇಳುತ್ತೆ ಅಂದರೆ, ಸರ್ ರಿಲೀಸ್ ದಿನ ಒಂದು 5ರಿಂದ 10 ಲಕ್ಷ ಇಟ್ಕೊಳ್ಳಿ ಸರ್, ಜನರಲ್ ಕರೆಸಬೇಕು ಸರ್ ಅಂತ. ಇದಂತೂ ನಾನಂತೂ ಕೊಲ್ಯಾಪ್ಸ್ ಆಗಿಬಿಟ್ಟೆ ಒಂದು. ಬಟ್ ಆ್ಯಸ್ ಎ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಇದು ಬಂದ ಕಾರಣ ನಾವು ಅದನ್ನು ಆ ರೀತಿ ಅಳವಡಿಸಲಿಲ್ಲ. ಈಗ ನಮ್ಮ ತಂಡದವರಿಗೆ ಫ್ರೀಯಾಗಿ ಕೊಡೋದು, ಆ್ಯಂಡ್ ಒಂದಷ್ಟು ಗೆಸ್ಟ್ಗಳನ್ನು ಕರೆದು ನಾವು ಫ್ರೀಯಾಗಿ ಕೊಡೋದು, ಇಲ್ಲ ಒಂದು ಪ್ರಾಪರ್ ಒಂದು ಟೆಕ್ನಿಕಲ್ ಟೀಮು ಅಥವಾ ಯಾರು ಸಿನಿಮಾ ಇಂಟ್ರೆಸ್ಟ್ ಇದ್ದವರು ಅಥವಾ ಒಂದು ಆರ್ಗನೈಸೇಷನನ್ನು ಕರೆದು ಫ್ರೀಯಾಗಿ ಕೊಡೋದು. ಇದು ಒಂದು ಮಾರ್ಕೆಟ್ ವಿಧ. ಯಾಕೆಂದರೆ ಅವರು ಮೌತ್ ಸ್ಪ್ರೆಡ್ ಮಾಡ್ತಾರೆ.
ಆರ್ಗ್ಯಾನಿಕ್ ಆಗಿ ನಾವು ಮಾರ್ಕೆಟಿಂಗಲ್ಲಿ ಫ್ರೀ ಟಿಕೆಟ್ ಕೊಡೋದು, ಕರ್ಕೊಂಡು ಬರೋದು, ಜನಗಳನ್ನು ಕೂರಿಸೋದೆಲ್ಲ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇವರು ಮೌತ್ ಸ್ಪ್ರೆಡ್ ಮಾಡ್ತಾರೆ. ಅಂದರೆ ಬಾಯಿಂದ ಬಾಯಿಗೆ ಇವರು ಸಿನಿಮಾ ಚೆನ್ನಾಗಿದೆ, ಇಂಥವ್ರು ಆ್ಯಕ್ಟ್ ಮಾಡಿದ್ದಾರೆ, ಕಂಟೆಂಟ್ ಚೆನ್ನಾಗಿದೆ ಅಂತೇಳಿ ಈಗ 10 ಜನ ಬಂದವರು 100 ಜನ ಕೇಳಿ ಪುನಃ ಒಂದು ಅಟ್ಲೀಸ್ಟ್ 20 ಜನ ಬರ್ತಾರೆ, 50 ಜನ ಬರ್ತಾರೆ. ಹಂಗಿರೋದಕ್ಕೂ ಆರ್ಗ್ಯಾನಿಕ್ ವೇಯಲ್ಲಿ ಇರೋದಕ್ಕೂ ಹೆಂಗೆ ಒಂದು ಪೊಲಿಟಿಕಲ್ ಸ್ಪೀಚಿಗೆ ಅಥವಾ ಪೊಲಿಟಿಕಲ್ ಒಂದು ದೊಡ್ಡ ಇದು ಎಂತ ಹೇಳ್ತೀವಿ ನಾವು, ಪೊಲಿಟಿಕಲ್ ಏನು ಅದಕ್ಕೆ ಹೇಳ್ತೀವಿ, ಪ್ರಚಾರಕ್ಕೆ ಜನಗಳನ್ನು ಕರ್ಕೊಂಡು ಬರ್ತಾರೆ. ಸೊ ಒಂದಷ್ಟು ಜನ 1,000 ಜನ ಬಂದರು, ಅವರಿಗೆಲ್ಲ ಏನು ಬೇಕಲ್ಲಿ ಹೆಡ್ ಕೌಂಟ್ ಬೇಕು, ನನ್ನ ಸ್ಟ್ರೆಂತ್ ತೋರಿಸ್ಬೇಕು ಅವ್ರಿಗೆ ಅಷ್ಟೇ. ಸೊ ಆವಾಗ ಹಾಗೆ ಕರೆ ತರೋದಕ್ಕೂ, ಇವಾಗ ನಾವು ಯಾವುದೋ ಏಜೆನ್ಸಿಗೆ ಕ್ರೌಡ್ ಪುಲ್ಲಿಂಗ್ ಅಂತ ಹೇಳಿದ್ವಿ, ನಾವು ಅವನಿಗೆ ದುಡ್ಡು ಕೊಟ್ವಿ, ಅವರು ನಮ್ಮ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಅವನು ಕರ್ಕೊಂಡು ಬರೋದೆಲ್ಲ ಯಂಗ್ಸ್ಟರ್ಸು, ಅಂದರೆ ಕಾಲೇಜ್ ಹುಡುಗ ಹುಡುಗಿಯರು. ಅವರಿಗೆ ಸತ್ಯವಾಗಲೂ ಈ ಸಿನಿಮಾ ಇಷ್ಟ ಆಗಲ್ಲ. ಅವ್ರ ಪಾಡಿಗಿರ್ತಾರೆ. ಒಂದು ಎರಡನೇದು ಅವ್ರು ಹೋದ ಮೇಲೆ ಬೈಕೊಂಡೇ ಹೋಗ್ತಾರೆ, ಅಯ್ಯೋ ಏನು ಸಿನಿಮಾ ಗುರು ಇದು, ಅಂದರೆ ಅವ್ರಿಗೆ ಇಷ್ಟ ಆಗಿರಲ್ಲ, ಅವ್ರದ್ದು ತಪ್ಪು ಅಲ್ಲ. ಬಟ್ ಓವರ್ ಆಲ್ ಸಿನಿಮಾಕ್ಕೆ ಪೆಟ್ಟು ತಾನೇ ಇದು, ಸಿನಿಮಾಕ್ಕೆ ನೆಗೆಟಿವ್ ಪಬ್ಲಿಸಿಟಿ ಆಗುತ್ತೆ. ಇನ್ನೊಂದು, ಒಂದಷ್ಟು ಜನ ಬರುವವರು ವಿಷಯದಲ್ಲೇ ಇರಲ್ಲ. ಅಂದರೆ ಅವರೇನೋ ಅವರ ವರ್ಕಿಗೆ ಬರ್ತಾರೆ. ಈಗ ಇವೆಂಟಿಗೆ ಹೆಂಗೆ ಹೋಗ್ತಾರೆ ಅವರು, ಬೆಳಗ್ಗೆ ಹೋಗಿ ಇವೆಂಟಿಗೆ ಪಾಕೆಟ್ ಮನಿಗೋಸ್ಕರ ಯಾವುದೋ ಇವೆಂಟಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಬರ್ತಾರೆ. ಹಾಗೆ ಸಿನಿಮಾಕ್ಕೆ ಬರ್ತಾರೆ, ಹೋಗ್ತಾರೆ. ಅವರು ಮೀಡಿಯಾಕ್ಕೂ ಹೇಳಲ್ಲ, ಅವರ ಅಕ್ಕಪಕ್ಕ ಅವರ ಮನೆಯಲ್ಲೂ ಹೇಳಲ್ಲ ನಾನು ಸಿನಿಮಾಕ್ಕೆ ಹೋದೆ ಅಂತ. ಅವರ ವರ್ಕಿಗೆ ಬರ್ತಾರೆ. ಸೊ ಇದರಿಂದ ಪ್ರೊಡ್ಯೂಸರ್ಗೆ ವೇಸ್ಟು. ಸಿನಿಮಾ ಮಾಡೋದೊಂದು, ಸಿನಿಮಾ ಒಂದು ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದೊಂದು, ಪುನಃ ಬಂದವರಿಗೆ ಟಿಕೆಟ್ ಫ್ರೀ ಕೊಡೋದೊಂದು. ಇವಾಗ ಎಲ್ಲಿವರೆಗೆ ಎತ್ತಿದೆ ಅಂದರೆ, ಮೊನ್ನೆ ಕೇಳಿದೆ ನಾನು, ಯಾವುದೋ ಒಂದು ಹೊಸ ಸಿನಿಮಾ ಬಂದಿತ್ತು, ಫ್ರೀ ಟಿಕೆಟ್ ಕೊಡೋದ್ರ ಜೊತೆಗೆ 100 ರೂಪಾಯಿ ಕೊಡ್ತಾ ಇದ್ದಾರೆ ಪರ್ ಹೆಡ್. ವಾಟ್ ಈಸ್ ದ ಯೂಸ್? ಯಾರಾದರೂ ನಮಗೆ ಹೇಳಿದಾರ ಪ್ರೊಡ್ಯೂಸರ್ಗಳಿಗೆ ಅಥವಾ ಸಿನಿಮಾ ಮೇಕರ್ಸಿಗೆ, ನಿಮ್ಮ ಸಿನಿಮಾ 25 ದಿನ ಓಡಿತು ಅಂತ ಹೇಳಿದರೆ ಇಂಥ ಬೆನಿಫಿಟ್ ಇದೆ ಅಂತ ಹೇಳಿದ್ರ? ಇಲ್ಲ TV ತಗೊಳ್ತೇನೆ ಹೇಳಿದ್ರ? ಇಲ್ಲ OTT ತಗೊಳ್ತೀನಿ ಹೇಳಿದ್ರ? ಅದಲ್ವೇ ಅಲ್ಲ, ಇದು ಭ್ರಮೆ. ಅಂದರೆ ಒಬ್ಬ ಡೈರೆಕ್ಟ್ರು ಅಥವಾ ಸಿನಿಮಾ ಮೇಕರು ಅಥವಾ ಇನ್ಯಾರೋ ಏಜೆನ್ಸಿಗಳು, ಇನ್ಯಾರೋ ಪ್ರಮೋಷನ್ ಮಾಡುವವರು ಈ ಥರ ಹೇಳ್ಬಿಡ್ತಾರೆ ಪ್ರೊಡ್ಯೂಸರ್ಗಳಿಗೆ, ಸರ್ ಮಲ್ಟಿಪ್ಲೆಕ್ಸು ಅಥವಾ ಥಿಯೇಟ್ರಲ್ಲಿ ಒಂದು 25 ದಿನ ಓಡಿದ್ರೆ ಹಿಂಗೆ ತಗೊಳ್ತಾರೆ ಸರ್. ಆವಾಗ ಏನು ಮಾಡ್ತಾನೆ ಮಲ್ಟಿಪ್ಲೆಕ್ಸ್ ಅವನು, ಸುಮ್ಮನೆ ಟಿಕೆಟ್ ತಗೊಂಡ್ರೆ ಸಾಲದು, ನನಗೆ ತಲೆ ಕೌಂಟ್ ಬೇಕು ಅಂತ ಹೇಳ್ತಾನೆ. ಆಗ ಇವನು 20 ಜನ ಕಳಿಸ್ಲೇಬೇಕು. ಇಲ್ಲ, ಅವನು ಹೇಳ್ತಾನೆ 20 ಜನ ಮಿನಿಮಮ್ ಇದ್ರೆ ಮಾತ್ರ ನಾನು ಶೋ ರನ್ ಮಾಡ್ತೇನೆ ಅಂತ. ಅವಾಗ 20 ಜನ ಕಳಿಸ್ಲೇಬೇಕು ಇವರು. ಸೊ ಬಟ್ ಕ್ರೌಡ್ ಪುಲ್ಲಿಂಗು ಒಂದು ಅನ್ನುವ ದಂಧೆ ತುಂಬ ಹಾನಿ ಮತ್ತು ಮಾರಕ ಇಂಡಸ್ಟ್ರಿಗೆ. ಆರ್ಗ್ಯಾನಿಕ್ ಆಗಿ ನಾವು ಪ್ರಚಾರ ಮಾಡುವ, ಆರ್ಗ್ಯಾನಿಕ್ ಆಗಿ ನಾವು ಫ್ರೀ ಕೊಡುವ, ತಪ್ಪೇ ಇಲ್ಲ. ಒಂದು ಸ್ಕೂಲ್ ಅವರನ್ನು ತಂದು ನಾವು ಫ್ರೀ ಕೊಡುವ, ಸಪೋಸ್ ಅದು ಅವರಿಗೆ ಅವ್ರಿಗೆ ವರ್ಕೌಟ್ ಆಗುತ್ತೆ, ನಮಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ. ನಾನು ಹೇಳೋದೇನು ಅಂದರೆ, ನಮ್ಮ ಇಂಡಸ್ಟ್ರಿಯವರು ಇಷ್ಟು ಆರ್ಗನೈಸೇಷನ್, ಇಷ್ಟು ಸಂಸ್ಥೆಗಳಿವೆ ನಮ್ಮ ಇಂಡಸ್ಟ್ರಿಗಳಲ್ಲೇ. ಅಸೋಸಿಯೇಷನ್ಸ್ ಇರ್ಬೋದು, ಕಲಾವಿದರ ಸಂಘ ಇರ್ಬೋದು, ಬೇರೆ ಟೆಕ್ನಿಷಿಯನ್ಸು ಸಂಘಗಳಿರ್ಬೋದು. ನಮ್ಮ ಸಿನಿಮಾವನ್ನು, ಅವರವರು ವರ್ಕ್ ಮಾಡಿದ ಸಿನಿಮಾವನ್ನೇ ನಾವೆಷ್ಟು ಜನ ನೋಡ್ತೀವಿ? ಸಿನಿಮಾ ಪ್ರೀತಿ ಮಾಡೋದು ಬೇರೆ. ಎಟ್ಲೀಸ್ಟ್ ಒಂದು ದಿನ, ನನಗೆ ಇದು ಅನುಭವ ಆಗಿದೆ. ಇದು ನನ್ನ ಈ ಸಿನಿಮಾ ಅಂತಲ್ಲ, ಬೇರೆ ಎಷ್ಟೋ ಸಿನಿಮಾಗಳಲ್ಲಿ ಕೆಲಸ ಮಾಡಿರಬೇಕಾದ್ರೆ ಒಬ್ಬ ಟೆಕ್ನಿಷಿಯನ್ಸನ್ನು ನಾವು ಕೇಳ್ತೀವಿ, ಸಿನಿಮಾ ರಿಲೀಸ್ ಅಲ್ಲಪ್ಪ, ನೀವು ವರ್ಕ್ ಮಾಡಿದ್ದು. ಅಯ್ಯೋ ಎಲ್ಲಿದೆ ಸರ್ ಟೈಮು? ಇದು ದಯವಿಟ್ಟು ಮಾಡಬೇಡಿ. ನಾವು ಹೇಗೆ ನಮ್ಮ ಸಂಘ ಇದೆ, ನಾವು ಹೇಗೆ ಯೂನಿಯನ್ ಆಗಿದ್ದೀವಿ, ಅಥವಾ ಸಮಸ್ಯೆ ಬಂದಾಗ ನಾವು ಆರ್ಗನೈಸೇಷನ್ಗೆ ಹೋಗ್ತೀವಿ, ಅದೇ ರೀತಿ ನಮ್ಮ ಸಿನಿಮಾ ಮೇಕರ್ಸ್ ಇದು ಸಂಘ ಬಂದರೆ, ಸಿನಿಮಾಕ್ಕೆ ಬಂದರೆ ಅವರವರು ಮಾಡಿದ ಸಿನಿಮಾ ನೋಡೋದೊಂದು, ಇನ್ನೊಂದು ಬೇರೆಯವರ ಸಿನಿಮಾಕ್ಕೂ ಬಂದರು ವಿತ್ ಫ್ಯಾಮಿಲಿ ಅಂತ ಹೇಳಿದರೆ 100% ಸಿನಿಮಾ ಮೌತ್ ಪಬ್ಲಿಸಿಟಿ ಆಗುತ್ತೆ, ಜನ ಬರ್ತಾರೆ. ನಾವೇ ಬರ್ತಾ ಇಲ್ಲ. ಒಂದು ಇನ್ನೊಂದು, ಪ್ರೀಮಿಯರ್ ಶೋ ಅಂತ ಶೋಗಳಲ್ಲಿರ್ಬೋದು, ಫ್ರೀ ಇರಬೇಕಾದ್ರೆ ಎಲ್ಲರೂ ಬರ್ತೀವಿ. ಚೆನ್ನಾಗಿದೆ ಅಂತ ಹೇಳೋದು ಎಲ್ಲರ ಮಾಮೂಲು. ಅದು ಸಿನಿಮಾ ಹೇಗೆ ಇರಲಿ ಚೆನ್ನಾಗಿದೆ, ಅದು ಓಕೆ, ಅದು ಅವರವರಿಗೆ ಬಿಟ್ಟಿದ್ದು. ಬಟ್ ಯಾಕೆ ನಾವು, ಎಷ್ಟೋ ಜನ ನಮಗೆ ಹೇಳ್ತಾರೆ, ಇಲ್ಲ ನಾನು ದುಡ್ಡೇ ಕೊಟ್ಟು ಬರ್ತೀನಿ, ಅದು ಅವರ ಪ್ರೀತಿ, ಅದು ಅವರ ಗುಣ, ಅದು ಅವರ ದೊಡ್ಡತನ. ಬಟ್ ಎಷ್ಟು ಜನ ನಾವು ಪ್ರೀಮಿಯರ್ ಶೋ ಅಂತ ಹೇಳಿದರೆ, ಫ್ರೀ ಅಂತ ಹೇಳಿದರೆ ಸಿನಿಮಾಗೆ ಬರ್ತಾರೆ, ಅದು ಪ್ಲೇಸ್ ನೋಡ್ತಾರೆ. ಇದೇ ಪ್ರೀತಿ ಯಾಕೆ ನಾವು ಒಂದು ಹೊಸ ಸಿನಿಮಾ ಬರಬೇಕಾದ್ರೆ ಇರುವುದಿಲ್ಲ?
ಅಂದರೆ ಇದು ಒಬ್ಬನಿಂದ ಅಂತ ಅಲ್ಲ. ಯಾಕೆ ನಾನು ಇಷ್ಟು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇನ್ನು ಬರುವ ಸಿನಿಮಾಗಳಿಗೆ ಆಗಲಿ ನಾವು ಒಂದು ಪ್ಲ್ಯಾನ್ ಮಾಡುವ, ಒಂದು ಆರ್ಗನೈಸೇಷನ್ ಮುಂದೆ ಬರಲಿ, ಅಥವಾ ನಾವು ಒಂದು ಈ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಒಂದಷ್ಟು ಆರ್ಗನೈಸೇಷನ್ ಜೊತೆ ಸೇರಿ ಈಗ ಇನ್ನೊಂದು ಸಂಸ್ಥೆ ಮಾಡ್ತಾ ಇದ್ದೀವಿ. ಸೊ ಹೊಸಬ್ರು ಸಿನಿಮಾ ಮೇಕರ್ಸ್ ಇರ್ಬೋದು, ಇವರಿಗೆಲ್ಲರಿಗೂ ಇದು ಹೆಲ್ಪ್ ಆಗಬೇಕು. ಅಂದರೆ ಕನ್ನಡ ಸಿನಿಮಾ ಅಂತ ಹೇಳಿದರೆ, ಈಗ ನಾವು ಹೇಳ್ತೀವಿ ಈ ಒಂದು ಮಾತು ಏನು ಅಂತ ಹೇಳಿದರೆ, ಬೇರೆ ನೀವು ಕೇಳಿದ್ದಕ್ಕೆ ಬೇರೆ ಲ್ಯಾಂಗ್ವೇಜ್ ನೋಡ್ತಾರೆ. ಇವಾಗ ಚೆನ್ನೈ ಇರ್ಬೋದು, ಆಂಧ್ರ ಇರ್ಬೋದು, ಇಲ್ಲಿ ಎಲ್ಲ ಸಿನಿಮಾ ಅಂದರೆ ಒಂದು ಸೆಲೆಬ್ರೇಷನ್ನು. ಮೊದಲು ಇಲ್ಲೂ ಇತ್ತು, ಅಣ್ಣವರ ಸಿನಿಮಾ ಇರ್ಬೋದು, ಅಥವಾ ಸೂಪರ್ ಸ್ಟಾರ್ ನಮ್ಮ ತಮ್ಮ ಯಾರು ಸ್ಟಾರ್ಗಳು. ಇವಾಗ ಈ ಫ್ಯಾನ್ ಸ್ಟ್ರಕ್ಚರು, ಸ್ಟಾರ್ ಸ್ಟ್ರಕ್ಚರ್ ಎಲ್ಲ ಕಡಿಮೆ ಆಗಿ, ಒಂದೇನೋ ಅಫ್ಕೋರ್ಸ್ ಕಡಿಮೆ ಆಗಿದೆ ಜನ ಬರೋದು. ಎರಡನೇದು OTT ನಾವು ಹೇಳ್ತೀವಿ, ಬಟ್ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಮಾತ್ರ ಇದು ನಮಗೆ OTT ಇದೆ, ಪಬ್ ಕಲ್ಚರ್ ಇದೆ, ಬೇರೆ ಡಿಸ್ಕೋ ಕಲ್ಚರ್ ಇದೆ, ಎಂಟರ್ಟೈನ್ಮೆಂಟ್ ಇದೆ ಅಂತ. ಕರ್ನಾಟಕದಲ್ಲೂ ಬೇರೆ ಕಡೆ ಹೋದರೆ ತುಂಬ ಕಡಿಮೆ ಇದೆ ಎಂಟರ್ಟೈನ್ಮೆಂಟ್, ಸಿನಿಮಾ ಮಾತ್ರ ಇರೋದು. ಆವಾಗ ಒಳ್ಳೆ ಸಿನಿಮಾ ಬರ್ತಾ ಇದೆ ಇಲ್ವಾ ಅಂತೇಳಿ ಹೇಳೋದು ಮೀಡಿಯಾಗಳದ್ದು ಜವಾಬ್ದಾರಿ. ಹೇಗೆ ಅಂತ ಹೇಳಿದರೆ, ಒಂದು 6 ಸಿನಿಮಾ ಬರ್ತಿದ್ರೆ 3 ಸಿನಿಮಾ ಕಮರ್ಷಿಯಲ್ ಕೊಟ್ಟರೆ ಸೂಪರ್ ಅಂತ ಹೇಳ್ತೀವಿ, ಮತ್ತೆ 3 ಸಿನಿಮಾ ಗೊತ್ತೇ ಇಲ್ಲ. ಅಂದರೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ವಾಸ್ಟ್ ಸಬ್ಜೆಕ್ಟ್ ಇದು. ಇದರ ಬಗ್ಗೆ ಮಾತಾಡ್ತಾ ಹೋದರೆ ನನ್ನ ಆಸೆ ಇಷ್ಟೇ, 100% ನಾನಂತೂ ಪಕ್ಕಾ, ನಾವು ಒಂದಷ್ಟು ಜನ ಅಂತೂ ಇದರ ಬಗ್ಗೆ ಸೀರಿಯಸ್ಲಿ ತಗೊಂಡಿದ್ದೀವಿ. ಪೈರಸಿಯನ್ನು ಸ್ಟಾಪ್ ಮಾಡುವ. ಇಟ್ಸ್ ವೆರಿ ಫೈಟ್ ಅಗೇನ್ಸ್ಟ್ ಪೈರಸಿ ಆ್ಯಂಡ್ ಸ್ಟಾಪ್ ಪೈರಸಿ ಒಂದು. ಎರಡನೇದು ಕ್ರೌಡ್ ಪುಲ್ಲಿಂಗ್ ದಂಧೆ ಬೇಡ. ಕ್ರೌಡ್ ಯಾರು ಪ್ರೊಡ್ಯೂಸರ್ಗೆ ನಾಲೆಜ್ ಇದ್ದು ಅವರು ಫ್ರೀ ಕೊಡಲಿ ಅಥವಾ ಕರೆಸಲಿ ಜನ, ಅದು ಬೇರೆ ಹೊರತು ಸುಮ್ಮನೆ ಯಾರೋ ಏಜೆನ್ಸಿ ಹೇಳಿದರು ಇಲ್ಲ ಯಾರ್ದೋ ಈಗೋಕ್ಕೋಸ್ಕರ ಪಬ್ಲಿಸಿಟಿನೇ ಬೇಕು ಅಂತ ಹೇಳುವ ಪ್ರೊಡ್ಯೂಸರ್ 100% ತರಿಸಲಿ ಮಾಡಲಿ, ಇದರಿಂದ ಒಂದಷ್ಟು ಜನಕ್ಕೆ ಕೆಲಸ ಆಗುತ್ತೆ, ಅದು ಬೇರೆ. ಬಟ್ ನಿಜವಾಗಿ ಒಂದು ಕಂಟೆಂಟ್ ಮಾಡಿ ಒಂದಷ್ಟು ದಿನ ಥಿಯೇಟ್ರಲ್ಲಿ ಇರಬೇಕು ಸಿನಿಮಾ ಅಂತ ಹೇಳಿದರೆ, ಅದರಲ್ಲಿ ಡಿಸ್ಟ್ರಿಬ್ಯೂಟ್ರಿದು ಸಾಥ್ ಬೇಕು, ಎಕ್ಸಿಬಿಟ್ರಿದು ಸಾಥ್ ಬೇಕು, ಆ್ಯಂಡ್ ಜನರ ಆಡಿಯನ್ಸ್ ಅಂತೂ 100% ನಿಮ್ಮ ಸಾಥ್ ಬೇಕು, ಆಶೀರ್ವಾದ ಬೇಕು. ಆವಾಗ ಕನ್ನಡ ಚಿತ್ರರಂಗ ಅಂತ ನಾವು ಏನು ಹೇಳ್ತೀವಿ, ಆ ಯೂನಿಟಿ, ನಾಟ್ ಓನ್ಲಿ ಟೆಕ್ನಿಷಿಯನ್ಸ್, ಆಡಿಯನ್ಸಲ್ಲೂ ಇರ್ಬೋದು, ಸಿನಿಮಾ ಇಂಡಸ್ಟ್ರಿಗೆ ಪ್ಲಸ್ ಆಗುತ್ತೆ. ಎನಿಥಿಂಗ್. ನಾನು ಇನ್ನೂ ಅರ್ಧ ದಿನ ಸರ್, ಇವಾಗ ಸಿನಿಮಾಗಳು 25 ದಿನ ಸಕ್ಸಸ್ಫುಲಿ ರನ್ನಿಂಗ್, 15 ಡೇಸು ಈ ಥರ ಅಂತ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ನಾನು ಆ ಸಿನಿಮಾಗಳು ಯಾವ ಥಿಯೇಟ್ರಲ್ಲಿ ಅಷ್ಟು ಓಡಿದೆ ಅನ್ನೋದನ್ನು ನಾವು ನೋಡಿರಲ್ಲ, ಸಡನ್ಲಿ ನ್ಯೂಸ್ ಪೇಪರಲ್ಲೆಲ್ಲ ನೋಡಿದಾಗ ಗೊತ್ತಾಗಿರುತ್ತೆ. ಇದು ಯಾಕೆ ಈ ಥರ ಈ ಥರ ಆಗ್ತಾ ಇದೆಯಾ, ಅಥವಾ ರಿಯಲ್ ಆಗಿಯೂ ರನ್ನಿಂಗ್ ಆಗ್ತಿದೆಯಾ ಮೂವಿಗಳು ಅಂತ? ಅಂದರೆ ಇದು ಕೆಲವೆಲ್ಲ ಪ್ರೊಫೆಷ್ನಲ್ ಸೀಕ್ರೆಟ್ಸ್ ಅಂತ ಹೇಳ್ತೀವಿ ನಾವು. ಒಂದೊಂದು ಎಲ್ಲ ಪ್ರೊಫೆಷನ್ನಿಗೂ ಒಂದೊಂದು ಸೀಕ್ರೆಟ್ಸ್ ಇರುತ್ತೆ. ಇವಾಗ ಡಾಕ್ಟರ್ ಅಂತೇಳಿ ಹೇಳಿದರೆ, ಅವ್ರು ಯಾರೇ ನನ್ನ ಅಕ್ಕ ಇರ್ಬೋದು, ಅಣ್ಣ ಇರ್ಬೋದು, ಅವರು ಕ್ಲಿನಿಕಲ್ಲಿದ್ದರೆ ಅವರ ಸೀಕ್ರೆಟ್ಸ್ ಒಂದಷ್ಟು ಇರುತ್ತೆ. ಅವರು ಎಸ್ಪೆಷಲಿ ಸ್ವಂತ ಕ್ಲಿನಿಕ್ ಅಲ್ಲ, ಹಾಸ್ಪಿಟಲಲ್ಲಿದ್ದರೆ ಅವ್ರಿಗೆ ಅವರ ಒಂದು ಎಥಿಕ್ಸು ಪ್ಲಸ್ ಸೀಕ್ರೆಟ್ ಇರುತ್ತೆ. ಬಿಕಾಸ್ ಅದು ಅವರು ವರ್ಕ್ ಮಾಡೋದ್ರಲ್ಲಿರ್ಬೋದು, ನಮ್ಮನ್ನು ಯಾವುದೋ ಒಂದು ಕಡೆ ಡಯಾಲಿಸಿಸ್ ಅಥವಾ ಯಾವುದೋ ಒಂದು ಡಯಾಗ್ನೋಸ್ ಸೆಂಟ್ರಿಗೆ ಕಳಿಸೋದ್ರಲ್ಲಿರ್ಬೋದು, ಇಲ್ಲ ಬಿಲ್ಲಿಂಗಲ್ಲಿರ್ಬೋದು. ಸೊ ಸಿನಿಮಾ ಮೇಕರ್ ಆಗಿ, ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಅಥವಾ ಡಿಸ್ಟ್ರಿಬ್ಯೂಟರ್ ಪಾಯಿಂಟಿಂದ ನಾನು ಹೇಳೋದಿದ್ರೆ, ಒಂದು ಏನಾಗುತ್ತೆ, ಸಿನಿಮಾ ಒಂದು ಫಸ್ಟ್ ಅದರಲ್ಲಿ ಏನು ಬರುತ್ತೆ, ನಂದು 25 ದಿನ ಓಡಬೇಕು, 50 ದಿನ ಓಡಬೇಕು ಅಂತ ಒಂದು ನೀಟ್ ಆ್ಯಂಡ್ ಕ್ಲೀನ್ ಇಂಟೆನ್ಷನ್ ಇರುತ್ತೆ. ಬಟ್ ಕೆಲವು ಹೇಗೆ ನಾನು ಹೇಳಿದ್ದೀನಿ, ಈಗ ಕ್ರೌಡ್ ಪುಲ್ಲಿಂಗ್ ಇರ್ಬೋದು, ಅಥವಾ ಇನ್ಯಾವುದೋ ಡಿಸ್ಟ್ರಿಬ್ಯೂಟ್ರ್ ಇದನ್ನು ಹೇಳಿರ್ಬೋದು, ಇಲ್ಲ ಇನ್ಯಾವುದೋ ಏಜೆನ್ಸಿ ಹೇಳಿರ್ಬೋದು, ನಿಮ್ಮದು ಸರ್ 25 ದಿನ ಓಡಿದರೆ ಟಿವಿಯವರು ಒಳ್ಳೆ ರೇಟ್ ಕೊಟ್ಟು ತಗೊಳ್ತಾರೆ ಅಂತ. ಫಸ್ಟ್ ಆಫ್ ಆಲ್ ನಾವು ಸಿನಿಮಾ ಮಾಡಿರೋದೇ ಥಿಯೇಟ್ರಿಗೆ, ಬಿಗ್ ಸ್ಕ್ರೀನಿಗೆ. ಸೊ ಇಲ್ಲ ಇನ್ಯಾರೋ ಹೇಳ್ತಾರೆ, ಒಬ್ಬ ಏಜೆನ್ಸಿ, ಸರ್ ಸಿನಿಮಾ ಥಿಯೇಟ್ರು ಅವ್ರ ಪಬ್ಲಿಸಿಟಿ ಸೂಪರ್ ಆದರೆ OTT ಅವರು ಅದನ್ನು ನೋಡಿನೇ ತಗೊಳ್ತಾರೆ ಅಂತ. ಸೊ ಇದು ಯಾವುದೂ ಅಲ್ಲ. ಹೇಗೆ ಅಂತೇಳಿ ಹೇಳಿದರೆ, ಈ ಅರ್ಧಂಬರ್ಧ ನಾಲೇಜಿಂದಾಗಿ ಏನಾಗುತ್ತೆ, ಒಂದು ಈ ಸಿನಿಮಾವನ್ನು ನಿಲ್ಲಿಸುವ ಪ್ರಯತ್ನ ಆಗುತ್ತೆ. ಎರಡನೇದು ಏನಾಗುತ್ತೆ, ಈಗ ಮಲ್ಟಿಪ್ಲೆಕ್ಸು ಅಥವಾ ಟೋಟಲ್ ಒಂದು 50 ಸ್ಕ್ರೀನ್ ನಾವು ರಿಲೀಸ್ ಮಾಡಿದರೆ ಫಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಸೆಕೆಂಡ್ ವೀಕಿಗೆ ಒಂದು 5 ಉಳಿಯುತ್ತೆ.
ಇಲ್ಲ ಉಳಿಯೋದೇ ಇಲ್ಲ ಜಾಸ್ತಿ ಸಿನಿಮಾ ಇದ್ದರೆ, ಅಥವಾ ಸಿನಿಮಾ ಹೋಗಿಲ್ಲ ಅಂತ ಇದ್ದರೆ. ಆವಾಗ ಏನಾಗುತ್ತೆ, ಒಂದಷ್ಟು ಡಿಸ್ಟ್ರಿಬ್ಯೂಟರ್ಗಳು ಅಥವಾ ಈ ಸಿನಿಮಾವನ್ನು ನಿಲ್ಲಿಸಲೇಬೇಕು ಅಂತ ಪ್ರೊಡ್ಯೂಸರ್ ಒತ್ತಡ ಇರುತ್ತೆ. ಇಲ್ಲದಿದ್ದರೆ ನನ್ನ ಮಾನ ಮರ್ಯಾದೆ ಪ್ರಶ್ನೆ, ಇಲ್ಲ ಎಟ್ಲೀಸ್ಟ್ ನನಗೆ ಹೋದರೆ ಏನೋ ಪ್ಲಸ್ ಆಗುತ್ತೆ ಅಂತ. ಆವಾಗ ಒಂದು ಥಿಯೇಟರ್ ಅವ್ರು ತಗೊಳ್ತಾರೆ. ಅಂದರೆ ಈಗ ಬೆಂಗಳೂರಲ್ಲಿ ಮುಗ್ದು ಹೋಯ್ತು, ಮೈಸೂರಿಗೆ ಹೋಗ್ತಾರೆ, ಅಲ್ಲಿ ಒಂದು ವಾರ ಓಡಿಸ್ತಾರೆ. ಇನ್ನೊಂದು ಸೆಂಟ್ರಿಗೆ ಹೋಗ್ತಾರೆ, ಬೆಳಗಾಂ ಇರ್ಬೋದು, ಇಲ್ಲ ABC ಸೆಂಟರ್ ಇರುತ್ತೆ. ಫಸ್ಟ್ A ಸೆಂಟರ್ಗಳಲ್ಲಿ, ನೆಕ್ಸ್ಟ್ B ಸೆಂಟರ್, C ಸೆಂಟ್ರಲ್ಲಿ, ಹೀಗೆ ಒಂದು 4 ವಾರ ಓಡುವಾಗ 25 ದಿನ ಆಯಿತು. ಮೊದಲೆಲ್ಲಾದರೆ 50 ಥಿಯೇಟ್ರು 100 ಥಿಯೇಟ್ರಲ್ಲಿ ಓಡೋದು, ಗ್ರ್ಯಾಂಡ್ ಸೆಲೆಬ್ರೇಷನ್ ಅದು. ಬಟ್ ಈಗ ಏನಾಗುತ್ತೆ, ಒಂದು ಸಿನಿಮಾಗಳ ಸಂಖ್ಯೆ ಜಾಸ್ತಿ, ಇನ್ಪುಟ್ ಜಾಸ್ತಿ, ನೋಡುವವರ ಸಂಖ್ಯೆ ಕಡಿಮೆ, ಆ್ಯಂಡ್ ಥಿಯೇಟ್ರ್ಗಳಲ್ಲಿ ಒಂದಷ್ಟು ಕಾಂಪಿಟಿಷನ್. ನೀನು ಬರೋದಿದ್ರೆ ನಾನು ಬರ್ತೀನಿ, ನಾನು ಬರೋದಿದ್ರೆ ನೀನು ಬರ್ತೀನಿ. ABC ಸಿನಿಮಾಗಳಿರುತ್ತೆ. ಇವನು ರೆಂಟ್ ಕೊಡ್ತಾನೆ, ಇಲ್ಲ ಇವನು ಜಾಸ್ತಿ ರೆಂಟ್ ಕೊಡ್ತಾನೆ, ಅದು ತೆಗಿ, ಇದು ಹಾಕು. ಕೆಲವು ಸೆಂಟರ್ಗಳಲ್ಲಿ ಸಿನಿಮಾ ಅಗತ್ಯ ಇರುತ್ತೆ, ಅವ್ರಿಗೆ ಎಟ್ಲು ಕಡಿಮೆ ಆದ್ರೂ ಅಲ್ಲಿ ಬರಲಿ ಅಂತ. ಸೊ ಈ ಓವರ್ ಆಲ್ ಸ್ಟ್ರಕ್ಚರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದರೆ, ಸೊ ಅದು ಪ್ರೊಡ್ಯೂಸರ್ಗೆ ಅದರಿಂದ ದುಡ್ಡು ಬಂತೆ. ಅದೇ ಈ ಪಾಯಿಂಟಲ್ಲಿ ನಾವು ನೋಡೋದೇ ಇಲ್ಲ. ಸಿನಿಮಾ ಮಾಡಿದ ಮೇಲೆ ನನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಷ್ಟು, ನನ್ನ ಮಾರ್ಕೆಟಿಂಗ್ ಇಷ್ಟು, ನನಗೆ ಸಿನಿಮಾ ಇಷ್ಟು ದಿನ ಓಡಿದರೆ ಏನು ಪ್ಲಸ್ಸು. ಸಿನಿಮಾ ಓಡಿಸಲಿಕ್ಕೆ ಪುನಃ ನಾವೇ ಖರ್ಚು ಮಾಡ್ತೀವಿ, ಫ್ರೀ ಕೊಡ್ತೀವಿ ಟಿಕೆಟು, ಇದು ಥಿಯೇಟ್ರ್ ರೆಂಟಿಗೆ ತಗೊಳ್ತೀವಿ, ಸಿನಿಮಾ ಓಡಿಸ್ತೀವಿ. ಅಲ್ಲಿ ಬರೀ ವರ್ಕ್ ಆಗೋದು ಬೇರೆ ಏನಿಲ್ಲ, ಈಗೋ ಮಾತ್ರ, ಬೇರೆ ಏನೂ ವರ್ಕ್ ಆಗಲ್ಲ. ಬಿಕಾಸ್ 25 ದಿನ ಸಿನಿಮಾ ಹೋಯ್ತಾ, 50 ದಿನ ಸಿನಿಮಾ ಹೋಯ್ತಾ, ಅದರಿಂದ ಜನರಲ್ ಆಗಿ ಏನು ದೊಡ್ಡ ಬೇರೆ ಯಾವುದೇ ಫೈನಾನ್ಸ್ ಬೆನಿಫಿಟ್ಸ್ ಆಗಲ್ಲ. ಇದು ನಾವು ಹೇಳ್ಕೊಳ್ಳೋಕ್ಕೆ ಈ ಸಿನಿಮಾ ಓಡಿತು ಅಂತ ಮಾಡ್ಬೋದಷ್ಟೇ. ಇವಾಗ ಏಜೆನ್ಸಿ ಅವರು 25 ಡೇಸ್ 50 ಡೇಸ್ ಓಡಿದ್ರೆ ಒಳ್ಳೆ ಟಿವಿ ರೇಟಿಂಗ್ ಸೇಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಅಂತ ಹೇಳಿ. ಹೌದು, ಅದೇನಾದ್ರೂ ರಿಯಲ್ ಆಗಿ ಆಗಿದೆಯಾ ಸರ್? ಆ ಥರ ಆಗಿರೋದ್ರಿಂದ ಗೊತ್ತಿಲ್ಲ ಮೇಡಮ್ ನನಗೆ. ಅಂದರೆ ನಂಗಂತೂ ಹಂಗೆ ಗೊತ್ತಿಲ್ಲ. ನನ್ನ ನಾಲೆಜ್ ಪ್ರಕಾರ, ನನ್ನ ತಿಳಿದವರು ಹೇಳಿದ ಪ್ರಕಾರ ಹಂಗಾಗಿಲ್ಲ. ಬಟ್ ಇವಾಗನೂ ಹೇಳ್ತಾರೆ, ಸರ್ ನೀವು ಒಳ್ಳೆ ಪಬ್ಲಿಸಿಟಿ ಮಾಡಿ. ಈಗ ಎಕ್ಸಾಂಪಲ್ ಹೆಂಗಿರುತ್ತೆ, ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಹೆಂಗೆ ಹೇಳ್ತಾರೆ, ಸರ್ ಪೇಪರಲ್ಲಿ ಆ್ಯಡ್ ಕೊಡಲೇಬೇಕು ಸರ್, ನೀವು 4 ವಾರದಿಂದ ಪೇಪರ್ ಆ್ಯಡ್ ಕೊಟ್ರಿ ಸರ್, ಹಾಫ್ ಪೇಜ್ ಕೊಟ್ರಿ, ಇಲ್ಲ ಹಿಂಗೆ ಕೊಟ್ರಿ ಅಂದರೆ ಸರ್ ಸಿನಿಮಾ ರಿಲೀಸಿಗೆ ಕೇಳಿಬಿಡ್ತಾರೆ ಸರ್ ನಿಮ್ಮನ್ನು ಅಂತ ಹೇಳ್ತಾರೆ. ಪಬ್ಲಿಸಿಟಿ ಗ್ರ್ಯಾಂಡ್ ಇದ್ದರೆ ಸರ್ ಜನ ತಗೊಂಡ್ಬಿಡ್ತಾರೆ, ಯಾವುದೋ ಒಂದು TV ಏಜೆನ್ಸಿ ತಗೊಂಡ್ಬಿಡುತ್ತೆ. ಬಿಕಾಸ್ ಇವಾಗ ತುಂಬ ಏಜೆನ್ಸಿಗಳಿವೆ, OTTಗಳೇ ತುಂಬ ಇದೆ, TVಗಳು ತುಂಬ ಇವೆ, ಆ್ಯಂಡ್ ಥರ್ಡ್ ಪಾರ್ಟಿ ನಾವೇನು ಹೇಳ್ತೀವಿ, ಡಿಜಿಟಲ್ಲು, ಡಬ್ಬಿಂಗು, ಇದೆಲ್ಲನೂ. ಈಗ ಎಕ್ಸಾಂಪಲ್ ನಾನು ಹೇಳೋದು, ಮೊನ್ನೆ ಒಬ್ಬರು ಸ್ನೇಹಿತರು ತುಂಬ ಆಶ್ಚರ್ಯ ಆಯಿತು, ಶೂಟೆಲ್ಲ ಆಯಿತು ಅಂತ ಫಸ್ಟ್ ಹೇಳಿದರು, ಒಂದು ಹೊಸ ಸಿನಿಮಾ. ಪುನಃ ಕೇಳ್ಬೇಕಾರೆ, ಇಲ್ಲ ಸರ್ ಪುನಃ ಶೂಟ್ ಮಾಡ್ತಾ ಇದ್ದೀನಿ, 2 ಫೈಟ್ ಬೇಕು ಅಂತಂದರು. ಫೈಟನ್ನು ಯಾಕೆ ಕೇಳಿದ್ರು, ಸರ್ ಡಬ್ಬಿಂಗ್ ರೈಟ್ಸ್ ಅವರು ಹೇಳಿದರು 4 ಫೈಟ್ ಬೇಕಂತೆ ಅಂತಂದರು. ಅಂದರೆ ನಂಗಂತೂ ಶಾಕು. ಇದು ಸರ್ವೇ ಸಾಮಾನ್ಯ ಈ ನಮ್ಮ ಇಂಡಸ್ಟ್ರಿಯಲ್ಲಿ, ಏನು ಡಬ್ಬಿಂಗಲ್ಲಿ ಹಿಂಗೆ ಫೈಟ್ ಇರಬೇಕು, ಅದು ಹಾಗಂತ ಒಳ್ಳೆ ಕಂಟೆಂಟ್ ಇದೆ ಅಂತೇಳಿ ಹೇಳಿದರೆ ಸಿನಿಮಾ ಹೋಗಲ್ವಾ? ಸೊ ಇದು ಅದೇ ಈ ಏಜೆನ್ಸಿಗಳು ಹೆಂಗಿರುತ್ತೆ, ಅವರ ಬೇಳೆ ಬೇಯಿಸ್ಲಿಕ್ಕೆ ಹೇಳುತ್ತಾ, ಇಲ್ಲ ಸಿನಿಮಾ ಒಂದು ಪಾಪ ಅವರು ತಿರ್ಗ ಫೈಟ್ ಮಾಡ್ತಾ ಇದ್ದಾರೆ. ಫೈಟಿಗೆ ದೇ ಆರ್ ಅಗೇನ್ ಸ್ಪೆಂಡಿಂಗ್ ಮೋರ್ ದೆನ್ 12-13 lakhs. ಇದಾದ್ಮೇಲೆ ಇಡೀ ಡಬ್ಬಿಂಗ್ ರೈಟ್ಸ್ ಅವನು 15 ಲಕ್ಷಕ್ಕೆ ತಗೊಂಡೆ ಅಂತ ಹೇಳಿದ್ರೆ ವಾಟ್ ಈಸ್ ದ ಯೂಸ್? ಸೊ ಇದು ಓಪನ್ ಸೀಕ್ರೆಟ್ ಆ್ಯಂಡ್ ಪ್ರೊಫೆಷನಲ್ ಸೀಕ್ರೆಟ್ಸ್ ಅಂತ ಏನು ಹೇಳ್ತೀವಿ, ಆ ಸೀಕ್ರೆಟ್ಸು ಸಿನಿಮಾ ಮೇಕರ್ ಆಗಿ ಎಷ್ಟು ಅಥೆಂಟಿಕ್ ಇರಬೇಕು, ಅದನ್ನು ಎಲ್ಲಿ ಬಿಟ್ಟುಕೊಡಬಾರ್ದು. ನಮ್ಮ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಏನು, ಇದೆಲ್ಲ ತುಂಬ ಒಂದು ಒಳ್ಳೆಯ ಟಾಪಿಕ್ಕು. ಹಾಗೇನೆ ಇದರ ಹೊರಗಡೆ ಅರ್ಧಂಬರ್ಧ ಗೊತ್ತಿದ್ದು ಮಾತಾಡೋದು ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು, ಇಂಡಸ್ಟ್ರಿ ಸಿನಿಮಾ ಬರ್ತಿಲ್ಲ, ಒಳ್ಳೆ ಸಿನಿಮಾ ಆಡಿಯನ್ಸ್ ಬರ್ತಿಲ್ಲ ಅಂದರೆ ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಸಿನಿಮಾನೇ ಬರಬೇಕು. ಅಫ್ಕೋರ್ಸ್ ಎಲ್ಲರೂ ಮಾಡೋದು ಸಿನಿಮಾ ಒಳ್ಳೇದಿರಲಿ, ಎಂಟರ್ಟೈನ್ಮೆಂಟ್ ಕೊಡುವ ಜೊತೆಗೆ ದುಡ್ಡು ಮಾಡುವ ಅಂತ. ಇಟ್ಸ್ ಅ ಪ್ರಾಪರ್ ಟ್ರೇಡ್ ಬಿಸ್ನೆಸ್. ತುಂಬ ಕಡಿಮೆ ಜನ ಬರೀ ಮೆಸೇಜ್ ಇರುವ ಸಿನಿಮಾ, ಬರೀ ಒಳ್ಳೆ ನಾನು ಮೆಸೇಜ್ ಕೊಡ್ತೀನಿ ಅಂತ ತುಂಬ ಕಡಿಮೆ ಜನ ಮಾಡ್ತಾರೆ ಸಿನಿಮಾ. ಅಂಥವರು ಸ್ಟ್ರಗಲ್ ಆಗ್ತದೆ. ಬಟ್ ಮೆಸೇಜ್ ಕೊಡೋದ್ರಲ್ಲಿ, ಅವರು ತಲುಪಿಸೋದ್ರಲ್ಲಿ ವಿಫಲ ಆಗುತ್ತೆ ಹೊರತು ಒಳ್ಳೆ ಸಿನಿಮಾ ಮಾಡ್ತಾರೆ.
ಬಟ್ ನಾವು ವೆನ್ ಇಟ್ ಕಮ್ಸ್ ಟು ಅ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ 1 ಕೋಟಿ 2 ಕೋಟಿ 10 ಕೋಟಿ ಬಂಡವಾಳ ಹಾಕಿದವನು ಆಬ್ವಿಯಸ್ಲಿ ಏನು ನನಗೆ ಅಮೌಂಟ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿಯೇ ಮಾಡ್ತಾರೆ. ಅದರ ಹಿಂದೆ ಅವನ ಶ್ರಮ ಇರುತ್ತೆ. ಅವನು ಪ್ರೊಡ್ಯೂಸರ್ ಆಗಿ ಬಡ್ಡಿಗೆ ತಂದಿರ್ಬೋದು, ಬ್ಯಾಂಕಿಂದ ತಂದಿರ್ಬೋದು, ಇಲ್ಲ ಅವನದೇ ಹಾರ್ಡ್ ಅಂಡ್ ಮನಿ ಇರ್ಬೋದು, ಅಥವಾ ಒಂದಷ್ಟು ಜನ ಸೇರಿ ಮಾಡಿರ್ಬೋದು. ಇದರ ನಾಟ್ ಓನ್ಲಿ ಮನಿ, ಶ್ರಮ. ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡ್ಬೋದು, ದುಡ್ಡು ಬಂತು ಎಲ್ಲಿಂದನೋ ಅಂತ ಹೇಳಿದ್ರೆ ಪುನಃ. ಬಟ್ ಆ್ಯಸ್ ಎ ಡೈರೆಕ್ಟರ್ ನಾನು ಹೇಳ್ತಾ ಇರೋದು, ಅದರ 1 ವರ್ಷ, ಒಂದು ಸಿನಿಮಾ ಅಂದರೆ 1 ವರ್ಷ ಮಿನಿಮಮ್, ದೊಡ್ಡ ಸಿನಿಮಾ ಅಂದರೆ 2 ವರ್ಷ 3 ವರ್ಷ. ಅದರಲ್ಲಿ ಅವನ ಕೆರಿಯರ್ ಇದೆ. ಸೂಪರ್ ಹಿಟ್ ಆಯಿತಾ 6 ಹೊಡ್ದಂಗೆ, ಇಲ್ಲ ಸಪೋಸ್ ಅಲ್ಲಿಂದಲ್ಲಿಗಿದ್ದರೆ ಡಿಫೆನ್ಸಲ್ಲಿ ಇದ್ದಂಗೆ. ಸೊ ಇಟ್ಸ್ ಆ್ಯಸ್ ಎ ಸಿನಿಮಾ ಮೇಕರ್ ಆಗಿ ನಾನು ಹೇಳೋದೇನು ಅಂದರೆ ಇವತ್ತಿನ ಟಾಪಿಕ್ ಹೇಳೋದಿದ್ರೆ, ದಯವಿಟ್ಟು ಕನ್ನಡ ಚಿತ್ರರಂಗ ತುಂಬ ಒಳ್ಳೆ ಚಿತ್ರರಂಗ, ಆ್ಯಂಡ್ ನಾವಿದರಲ್ಲಿ ಒಂದು ಸಣ್ಣ ಪಾರ್ಟ್. ಬಟ್ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಪೈರಸಿಯನ್ನು ರಿಮೂವ್ ಮಾಡುವ, ಸ್ಟಾಪ್ ಪೈರಸಿ ಅಂತ ಮಾಡ್ತಾ ಇದ್ದೀವಿ ಕ್ಯಾಂಪೇನ್. ಆ್ಯಂಡ್ ಕ್ರೌಡ್ ಪುಲ್ಲಿಂಗನ್ನು ಅಷ್ಟೇ 100% ಅದೊಂದು ದಂಧೆ ಅಂತೇಳಿ ಹೇಳಿದರೆ, ಮೋಸ ಮಾಡಿ ಪ್ರೊಡ್ಯೂಸರ್ಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ಸಿನಿಮಾ ಮಾಡಿ ಆದಮೇಲೆ ತಿರುಗ 10 ಲಕ್ಷ 20 ಲಕ್ಷ ಹಾಕಿ ಜನರನ್ನು ತಂದು ಒಂದು ದಂಧೆ ಮಾಡೋದು ಬೇಡ. ಒಂದು ನೀಟ್ ಗೈಡೆನ್ಸ್ ಕೊಡುವ, ಪ್ರಮೋಷನ್ ಮಾಡಲಿ, ಏನೂ ತಪ್ಪಿಲ್ಲ. ಸಿನಿಮಾ ಪ್ರಮೋಷನ್ ಆಗಲಿ, ಪಬ್ಲಿಸಿಟಿ ಆಗಲಿ, ಜನರು ಥಿಯೇಟ್ರಿಗೆ ಬರಲಿ, ಒಳ್ಳೆ ಸಿನಿಮಾ ಮಾಡುವ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿನೂ ಹೇಳ್ತೇನೆ. ತುಂಬ ಥ್ಯಾಂಕ್ಸ್ ಸರ್. ಪೈರಸಿ ಅನ್ನೋ ಇದ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ನೀಟಾಗಿ ಹೇಳ್ಕೊಟ್ಟಿದ್ದೀರಾ. ಆ್ಯಕ್ಚುಲಿ ಎಷ್ಟು ಜನಗಳಿಗೆ ಗೊತ್ತಾಗಲಿ, ಈಗ ಹೊಸಬ್ರು ಎಷ್ಟೋ ಜನ ಸಿನಿಮಾ ಮಾಡಬೇಕು ಅನ್ನೋ ಆಸೆಯಿಂದ ಬಂದಿರ್ತಾರೆ. ಅವರಿಗೆ ಈ ಒಳಗಡೆ ಏನೇನು ನಡೀತಾ ಇದೆ ಅನ್ನೋದು ಅಷ್ಟೊಂದು ಗೊತ್ತಿರಲ್ಲ. ಏನೋ ಮಾಡ್ಬೋದು, ಸಿನಿಮಾ ಹಿಟ್ಟಾಗುತ್ತೆ ಅನ್ನೋ ಒಂದು ಭ್ರಮೆನಲ್ಲೇ ಬರ್ತಾ ಇರ್ತಾರೆ. ಅವ್ರುಗಳಿಗೆಲ್ಲ ಒಂದು ಒಳ್ಳೆ ಎಚ್ಚರಿಕೆ ನಿಮ್ಮ ಮಾತುಗಳು. ತುಂಬ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್.